press the bell icon on the YouTube app and never miss another update. ಹಾಯ್ ಸ್ಟೂಡೆಂಟ್ಸ್, ಇವತ್ತು ಆಧುನಿಕ ಯುರೋಪ್ ಪಾಠದ ಮುಂದುವರಿದ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿಯಲ್ಲಿ ಬಹುಮುಖ್ಯವಾಗಿ ನಾವು ಭೌಗೋಳಿಕ ಅನ್ವೇಷಣೆಗಳ ಬಗ್ಗೆ ಜೊತೆಗೆ ಮತ ಸುಧಾರಣೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಮಾಹಿತಿನ ಪಡಿತಾ ಹೋಗಬೇಕಾಗುತ್ತೆ. ಸೊ ಮಕ್ಕಳೇ, ಈಗಾಗಲೇ ನೀವು ಆಧುನಿಕ ಯುರೋಪ್ನಲ್ಲಿ ಪುನರುಜ್ಜೀವನದ ಕಾಲಘಟ್ಟವನ್ನು ಅಥವಾ ಆ ಕಾಲದಲ್ಲಿ ಆದಂಥ ಬದಲಾವಣೆಗಳ ಬಗ್ಗೆ ನೀವು ತಿಳಿತಾ ಹೋದ್ವಿ. ಯಾಕೆ ಪುನರುಜ್ಜೀವನ ಅಲ್ಲಿ ಉದಯವಾಗಲಿಕ್ಕೆ ಕಾರಣ ಆಯಿತು, ಜೊತೆಗೆ ಅದರಿಂದ ಆದಂಥ ಪರಿಣಾಮಗಳೇನು ಅನ್ನೋ ಎಲ್ಲ ವಿಚಾರಗಳ ಬಗ್ಗೆ ನೀವು ಮಾಹಿತಿಯನ್ನು ಪಡೆದ್ರಿ. ಆ ಕಾಲದಲ್ಲಿ ಬಂದಿರತಕ್ಕಂಥ ಶ್ರೇಷ್ಠ ಸಾಹಿತ್ಯಗಳು ಯಾವ್ಯಾವು, ಯಾವ ಕವಿಗಳು ರಚನೆ ಮಾಡಿದರು, ಕಲೆಯಲ್ಲಿ ಹೇಗೆ ಬದಲಾವಣೆ ಆಯಿತು, ವಿಜ್ಞಾನದಲ್ಲಿ ಹೇಗೆ ಬದಲಾವಣೆ ಆಯಿತು ಅನ್ನೋ ಹಲವು ವಿಚಾರಗಳು ಈಗಾಗಲೇ ನಿಮಗೆ ತಿಳಿದಿರ್ತಕ್ಕಂಥ ವಿಚಾರಗಳು. ಆದರೆ ಈ ಪುನರುಜ್ಜೀವನ ಇಟಲಿ ಪುನರುಜ್ಜೀವನದ ತವರೂರು ಅಂತಂದೇಳಿ ಕರಿತಾ ಹೋಗ್ತೀವಿ. ಯಾಕೆಂದರೆ ಮೊದಲಿಗೆ ಯುರೋಪ್ನಲ್ಲಿ ಪುನರುಜ್ಜೀವನ ಕಂಡಂಥದ್ದು ನಾವು ಅಲ್ಲೇ ಕಾಣ್ತಾ ಹೋಗ್ತೀವಿ. ಯಾಕೆ ಈ ಪುನರುಜ್ಜೀವನ ಉದ್ಭವ ಆಯಿತು, ಅಥವಾ ಪುನರುಜ್ಜೀವನ ಅಂದರೆ ಏನಪ್ಪ ಅಂತಂದರೆ ಇದು ಒಂದು ಭೌತಿಕ ವಿಕಾಸ ಅಷ್ಟೇ. ಏನು ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಯ ಸಾಹಿತ್ಯಗಳು ಪ್ರಾಚೀನ ಕಾಲದಿಂದ ಬಂದಿದ್ವು, ಆ ಸಾಹಿತ್ಯಗಳನ್ನು ಮರು ಓದಿನಿಂದ ಉಂಟಾದಂಥ ಬೌದ್ಧಿಕ ವಿಕಾಸವನ್ನೇ ನಾವು ಪುನರುಜ್ಜೀವನ ಅಂತಂದೇಳಿ ಕರಿತಾ ಹೋಗ್ತೀವಿ. ಮಧ್ಯಕಾಲೀನ ಯುಗದಲ್ಲಿ ಈ ಗ್ರಂಥಗಳನ್ನು ಓದುವುದು ಕಡಿಮೆ ಆಗಿತ್ತು, ಅಥವಾ ಅದರಲ್ಲಿರ್ತಕ್ಕಂಥ ಜ್ಞಾನಕ್ಕಿಂತಲೂ ಕೂಡ ಅವತ್ತಿನ ಕಾಲದಲ್ಲಿ ನಡೆದಂಥ ಸನ್ನಿವೇಶಗಳು ಇವನ್ನೆಲ್ಲವನ್ನು ಕೂಡ ಇಂದಿನ ಕಾಲದಿಂದ ಬಂದಿರತಕ್ಕಂಥ ಒಂದು ಏನು ಸರಳ ಜೀವನ ಇದೆ ಅದನ್ನೆಲ್ಲವನ್ನು ಬಿಟ್ಟು ಆಡಂಬರದ ಜೀವನ, ಮೌಢ್ಯತೆಗೆ ಹೆಚ್ಚು ಒಂದು ಅವಕಾಶಗಳನ್ನು ಮಧ್ಯಕಾಲೀನ ಯುಗದ ಯುರೋಪ್ನಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಆ ಬದುಕಿನ ಜೀವನವನ್ನು ಆ ಕಾಲದಲ್ಲಿ ಯುರೋಪ್ನ ಮಧ್ಯಕಾಲೀನ ಯುಗದಲ್ಲಿ ಕಾಣುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಆದರೆ 14ನೇ ಶತಮಾನದ ಕೊನೆಯ ವೇಳೆಗಾಗಲೇ ಕೆಲವೊಂದು ಯುರೋಪಿನಲ್ಲಿ ನಡೆದಿರ್ತಕ್ಕಂಥ ಘಟನೆಗಳಿರ್ಬೋದು ಮತ್ತು ಕ್ರಾಂತಿಗಳಿರ್ಬೋದು, ಅವು ಮತ್ತೆ ಹಿಂದಿನ ವಿಚಾರಗಳನ್ನು ತಿಳಿಲಿಕ್ಕೆ ಪ್ರಾರಂಭ ಆಯಿತು. ಸರಳ ಬದುಕು ಎಷ್ಟರ ಸುಂದರವಾಗಿರ್ತಕ್ಕಂಥದ್ದು ಮತ್ತು ಕ್ರೈಸ್ತ ಧರ್ಮದ ಮೂಲ ತತ್ವವೇ ಸರಳ ಜೀವನ, ಆ ಅಂಶ ಬೆಳಕಿಗೆ ಬರಲಿಕ್ಕೆ ಪ್ರಾರಂಭ ಆಯಿತು. ಯಾಕೆ ಅಂತಂದರೆ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರ ಯಾವಾಗ ಟರ್ಕರ ವಶವಾಯಿತು, ಅಲ್ಲಿರ್ತಕ್ಕಂಥ ಏನು ಕ್ರೈಸ್ತ ಧರ್ಮದ ಸಾಹಿತಿಗಳಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ಅವರೆಲ್ಲರೂ ತಮ್ಮ ಗ್ರಂಥದ ಜೊತೆಗೆ ನೇರವಾಗಿ ಇಟಲಿಯ ಶ್ರೀಮಂತ ನಗರಗಳಾಗಿರ್ತಕ್ಕಂತಹ ರೋಮ್ ಇರ್ಬೋದು, ಜಿನೀವಾ ಇರ್ಬೋದು, ವೆನಿಸ್ ಇರ್ಬೋದು, ಈ ನಗರಗಳಿಗೆ ಬಂದು ಅವರು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರು. ಹಾಗಾಗಿ ಒಂದೇ ಕಡೆಗೆ ಬುದ್ಧಿಜೀವಿಗಳು ಸೇರಿದ್ದು ಮತ್ತು ಹೊಸ ಹಳೆಯ ಗ್ರಂಥಗಳು ಸಿಕ್ಕಿದ್ದು, ಎಲ್ಲವುಗಳ ಮರು ಓದಿನಿಂದ ಈ ಪುನರುಜ್ಜೀವನ ಪ್ರಾರಂಭ ಆಯಿತು. ಪ್ರಶ್ನೆ ಮಾಡುವ ಮನೋಭಾವನೆ ಬೆಳೀಲಿಕ್ಕೆ ಸಾಧ್ಯತೆ ಆಗ್ತಾ ಹೋಯಿತು. ಇದರ ಪರಿಣಾಮ ಏನೆಲ್ಲ ಬದಲಾವಣೆ ಆಯಿತು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವೊಂದು ಘಟನೆಗಳು ಅಂದರೆ ಸಾಹಿತ್ಯದಲ್ಲಿ ಆದಂಥದ್ದು, ವಿಜ್ಞಾನದಲ್ಲಿ ಆದಂಥ ಬದಲಾವಣೆಗಳು ಕೂಡ ನಮಗೆ ಪರಿಚಯ ಆಗ್ತಾ ಹೋಯಿತು. ಇವತ್ತು ನಾವು ಭೌಗೋಳಿಕ ಅನ್ವೇಷಣೆಗಳ ಬಗ್ಗೆ ಮೊದಲು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ಭೌಗೋಳಿಕ ಅನ್ವೇಷಣ ಇದು 16ನೇ ಶತಮಾನವನ್ನು ಯುರೋಪ್ ಇತಿಹಾಸದಲ್ಲಿ 16ನೇ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಗಳ ಯುಗ ಅಂತಂದೇಳಿ ಕರಿತಾ ಹೋಗ್ತೀವಿ. 16ನೇ ಶತಮಾನವನ್ನು ಭೌಗೋಳಿಕ ಅನ್ವೇಷಣೆಗಳ ಯುಗ ಅಂತಂದೇಳಿ ಯುರೋಪ್ ಖಂಡದಲ್ಲಿ ನಾವು ತಿಳಿತಾ ಹೋಗ್ತೀವಿ. ಇದಕ್ಕಿಂತ ಮುಂಚಿತವಾಗಿ ಯುರೋಪ್ ಖಂಡದ ಜನರಿಗೂ ಕೂಡ ಭೌಗೋಳಿಕ ಅನ್ವೇಷಣೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಅವ್ರಿಗೂ ಕೂಡ ಇರಲಿಲ್ಲ. ಅವರು ಕೂಡ ಕೇವಲವಾಗಿ ಪೂರ್ವ ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ಸಂಪರ್ಕವನ್ನು ಭೂಮಾರ್ಗದಿಂದ ಮಾಡ್ತಾ ಇದ್ರೆ ವಿನಃ ಸಮುದ್ರ ಮಾರ್ಗದಿಂದ ಯಾವುದೇ ಕಾರಣಕ್ಕೂ ಅವ್ರಿಗೂ ಕೂಡ ಅದರ ಬಗ್ಗೆ ಆಸಕ್ತಿಗಳು ಇರಲಿಲ್ಲ, ಅದರ ಜ್ಞಾನವೂ ಕೂಡ ಇರಲಿಲ್ಲ. ಸಮುದ್ರ ಮಾರ್ಗದಿಂದ ಪೂರ್ವ ದೇಶಗಳಿಗೆ ಅಂದರೆ ಅದರಲ್ಲೂ ಕೂಡ ಭಾರತ ಮತ್ತು ಚೀನಾಗಳಿಗೆ ಹೇಗೆ ತಲುಪಬೇಕೆಂಬ ದಾರಿ ಅವರಿಗೆ ಮೊದಲಿಂದನೂ ಕೂಡ ಗೊತ್ತಿರಲಿಲ್ಲ. ಸೊ ಆದರೆ ನಡೆದಿರ್ತಕ್ಕಂಥ ಕೆಲವು ಘಟನೆಗಳು ಆ ಒಂದು ಅವಕಾಶಕ್ಕೆ ಅಥವಾ ಆ ಜ್ಞಾನವನ್ನು ಪಡೀಲಿಕ್ಕೆ ಅಥವಾ ಆ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಸಮುದ್ರ ಮಾರ್ಗದ ಮೂಲಕವೂ ಕೂಡ ಪೂರ್ವ ದೇಶಗಳ ಜೊತೆಗೆ ವ್ಯಾಪಾರ ಸಂಪರ್ಕವನ್ನು ಇಟ್ಟುಕೊಳ್ಳುವ ಪ್ರಯತ್ನಕ್ಕೆ ಆ ಕಾಲದಲ್ಲಿ ನಡೆದಿರ್ತಕ್ಕಂಥ ಆ ಘಟನೆಗಳು ಪ್ರಮುಖವಾದಂಥ ಸಾಕ್ಷಿ ಆದವು ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಸೊ ಹೀಗಾಗಿ ಯಾವಾಗ ಪೂರ್ವ ದೇಶಗಳ ವ್ಯಾಪಾರ ಸಂಪರ್ಕಕ್ಕಾಗಿ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ಯುರೋಪಿನ ಹಲವು ದೇಶಗಳು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವು, ಅದರ ಫಲವಾಗಿ ಪ್ರಪಂಚದ ಹಲವು ಭೂಖಂಡಗಳು ಪರಿಚಯವಾಗಲಿಕ್ಕೆ ಸಾಧ್ಯತೆ ಆಯಿತು. ಅದರಲ್ಲಿ ಬಹುಮುಖ್ಯವಾಗಿ ದಕ್ಷಿಣ ಅಮೆರಿಕ ಇರ್ಬೋದು, ಉತ್ತರ ಅಮೆರಿಕ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಈ ಖಂಡಗಳು ಕೂಡ ಪರಿಚಯವಾದವು. ಹಾಗಾಗಿ ಜಗತ್ತಿಗೆ ಇನ್ನೂ ಹೊಸ ಭೂಖಂಡಗಳ ಪರಿಚಯ ಆಯಿತು. ಅಲ್ಲಿ ಬೇರೆ ಬೇರೆ ಆ ಖಂಡಗಳ ಒಂದು ಪರಿಚಯದಿಂದಾಗಿ ಯುರೋಪ್ ಖಂಡದ ಸ್ಥಿತಿಗತಿಗಳೇ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಆಯಿತು ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಹಾಗಾದರೆ ಭೌಗೋಳಿಕ ಅನ್ವೇಷಣೆಗೆ
ಯುರೋಪ್ ಖಂಡದಲ್ಲಿ ಆ ಕಾಲದಲ್ಲಿ ಯಾವ ಯಾವ ಘಟನೆಗಳು ಕಾರಣ ಆಯಿತು, ಯಾಕೆ ಹಿಂದಿನಿಂದ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಸಾಹಸಕ್ಕೆ ಯಾಕೆ ಯುರೋಪ್ ಜನ ಕೈ ಹಾಕಬೇಕಾಯಿತು, ಅಥವಾ ಆ ಪ್ರಯತ್ನವನ್ನು ಯಾಕೆ ಮಾಡಬೇಕಾಗಿತ್ತು? ಯಾಕಂದರೆ ಅವ್ರಿಗೂ ಕೂಡ ಸಮುದ್ರ ಮಾರ್ಗದ ಮೂಲಕ ಪೂರ್ವ ದೇಶಗಳ ಜೊತೆಗೆ ವ್ಯಾಪಾರ ಸಂಪರ್ಕದ ದಾರಿ ಗೊತ್ತಿರಲಿಲ್ಲ. ನಮಗೆ ಹೇಗೆ ಗೊತ್ತಿರಲಿಲ್ವೋ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಯಾಕೆ ಅವರು ನಮಗಿಂತ ಮುಂದಾಗಿ ಅಥವಾ ನಮಗಿಂತ ಮುಂಚಿತವಾಗಿ ಯಾಕೆ ಅವರು ಸಮುದ್ರ ಮಾರ್ಗವನ್ನು ಹುಡುಕುವಂಥ ಪ್ರಯತ್ನಗಳನ್ನು ಮಾಡಿದರು, ಅದಕ್ಕೆಲ್ಲ ಯಾವ ಯಾವ ಕಾರಣಗಳು ಅಲ್ಲಿ ಪೂರಕವಾದಂಥ ಒಂದು ವಾತಾವರಣವನ್ನು ಕಲ್ಪಿಸಿದ್ರು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಪಾಯಿಂಟ್ಗೆ ನಾವು ಬರೋದಾದರೆ ಕಾರಣ, ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳ ವಿಚಾರಕ್ಕೆ ನಾವು ಬರೋದಾದರೆ ಮೊದಲನೇ ಪಾಯಿಂಟ್ 1453 ಸಾಮಾನ್ಯ ಶಕ 1453ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಂಥ ಸಂಗತಿ ಈಗಾಗಲೇ ನಾನು ತಿಳಿಸಿದ್ದೀನಿ. ಸೊ ಇದು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಈ ರಾಜಧಾನಿ ಏನಿದೆಯಲ್ಲ, ಈ ಭೂಪ್ರದೇಶ ನೇರವಾಗಿ ಪೂರ್ವ ದೇಶಗಳ ಜೊತೆಗೆ, ಅಂದರೆ ಯುರೋಪ್ನ ಪೂರ್ವ ದೇಶಗಳಿಗೆ, ಅಂದರೆ ಭಾರತ ಚೀನಾ ಜೊತೆಗಿನ ಬಹುಮುಖ್ಯವಾಗಿ ಭಾರತ ಮತ್ತು ಚೀನಾ ಇನ್ನುಳಿದ ದೇಶಗಳ ಜೊತೆಗಿನೂ ಕೂಡ ವ್ಯಾಪಾರ ಇತ್ತು. ಆದರೆ ಬಹುಮುಖ್ಯವಾಗಿ ಹೆಚ್ಚು ಲಾಭದಾಯಕವಾದಂಥ ವ್ಯಾಪಾರ ಇದ್ದಿದ್ದು ಭಾರತ ಮತ್ತು ಚೀನಾ ಜೊತೆಗೆ. ಸೊ ಯಾಕೆ ಅಂದರೆ ಇಲ್ಲಿ ಸಿಗಬಹುದಾಗಿರ್ತಕ್ಕಂಥ ಕೆಲವು ಒಂದು ವಸ್ತುಗಳಿಗೆ ಯುರೋಪ್ ಖಂಡದಲ್ಲಿ ಹೆಚ್ಚಿನ ಬೆಲೆ ಇತ್ತು, ಹೆಚ್ಚು ಜನರು ಅದರಿಂದ ಆಕರ್ಷಿತರಾಗಿದ್ದರು. ಸೊ ಹಾಗಾಗಿ ಇಲ್ಲಿನ ವ್ಯಾಪಾರ ಅವರಿಗೆ ಹೆಚ್ಚು ಲಾಭದಾಯಕವಾಗಿತ್ತು. ಇಂತಹ ವ್ಯಾಪಾರಕ್ಕೆ ಈ ಕಾನ್ಸ್ಟಾಂಟಿನೋಪಲ್ ನಗರ ಏನಿದೆ ಅದು ಒಂದು ರೀತಿ ಎರಡೂ ಕಡೆಗಳ ಅಥವಾ ಎರಡೂ ದಿಕ್ಕಿನ ಜನರಿಗೆ ಒಂದು ಮಧ್ಯದ ಕೊಂಡಿಯ ರೂಪದಲ್ಲಿತ್ತು. ಉಳಿದ ಯಾವ ಮಾರ್ಗದಿಂದಲೂ ಕೂಡ ಹೋಗಲಿಕ್ಕೆ ಸಾಧ್ಯತೆ ಇರಲಿಲ್ಲ, ಯಾಕಂದರೆ ಉಳಿದ ಮಾರ್ಗದಲ್ಲಿ ಟರ್ಕ್ ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು. ಆದರೆ ಕಾನ್ಸ್ಟಾಂಟಿನೋಪಲ್ ನಗರ ಅದು ಎರಡೂ ಮಾರ್ಗಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿತ್ತು, ಎರಡೂ ಕಡೆಗೆ ಹೋಗಲಿಕ್ಕೆ ಅವಕಾಶ ಇತ್ತು. ಆದರೆ 1453ರಲ್ಲಿ ಟರ್ಕ್ ಸುಲ್ತಾನರು ಏನಿದ್ದಾರೆ, ಇವರು ಯಾವಾಗ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ್ರು, ಆ ಸಂದರ್ಭದಿಂದ ಈ ಸಂಪೂರ್ಣವಾಗಿ ಪೂರ್ವ ಮತ್ತು ಪಶ್ಚಿಮದ ಭಾಗದಕ್ಕೆ ಭೂಮಾರ್ಗದ ಮೂಲಕ ಸಂಚರಿಸಲಿಕ್ಕೆ ಅವಕಾಶವೇ ಆಗಲಿಲ್ಲ. ಮುಕ್ತವಾದಂಥ ಅವಕಾಶ ಇರಲಿಲ್ಲ ಅಂತ ಹೇಳ್ತೀನಿ ಅಷ್ಟೇ. ಬಟ್ ಆದರೆ ಸಂಚರಿಸಲಿಕ್ಕೆ ದಾರಿ ಇತ್ತು, ಆದರೆ ಮೊದಲಿದ್ದಂತಹ ಮುಕ್ತವಾದಂಥ ಅವಕಾಶಗಳು ಇರಲಿಲ್ಲ. ಯಾಕೆಂದರೆ ಇಲ್ಲಿ ಟರ್ಕ್ ಸುಲ್ತಾನರು ಈ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದರಿಂದ ಮಧ್ಯದಲ್ಲಿ ಯುರೋಪ್ ಖಂಡದ ಯಾವುದೇ ರಾಷ್ಟ್ರದ ವ್ಯಾಪಾರಿಗಳು ಭಾರತ ಮತ್ತು ಚೀನಾದ ಜೊತೆಗೆ ವ್ಯಾಪಾರವನ್ನು ಮಾಡಬೇಕು ಅನ್ನೋದಾದರೆ ಸುಲ್ತಾನ್ ಟರ್ಕ್ ಸುಲ್ತಾನರ ಸಾಮ್ರಾಜ್ಯ ಇತ್ತು, ಅದನ್ನು ದಾಟಿಯೇ ಅವರು ಭೂಮಾರ್ಗದ ಮೂಲಕ ಈ ರಾಷ್ಟ್ರಗಳಿಗೆ ಬರಬೇಕಾಗಿತ್ತು. ಆದರೆ ಟರ್ಕ್ ಸುಲ್ತಾನರು ಇವರಿಗೆ ಅಂತಹ ಮೊದಲಿದ್ದಂಥ ಮುಕ್ತವಾದಂಥ ಅವಕಾಶಗಳನ್ನು ಕೊಡಲಿಲ್ಲ. ಹೆಚ್ಚು ಹಿಂಸೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರು, ಟ್ಯಾಕ್ಸ್ಗಳನ್ನು ಜಾಸ್ತಿ ಹಾಕಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರು. ಹೀಗಾಗಿ ಈ ಯುರೋಪ್ ಜನತೆ ಏನಿದೆ, ಇಲ್ಲಿಯ ವಸ್ತುಗಳ ಮೇಲೆ ಬೇಡಿಕೆನೂ ಇತ್ತು, ಜೊತೆಗೆ ಅದರ ಅವಶ್ಯಕತೆಯೂ ಕೂಡ ಈ ರಾಷ್ಟ್ರಗಳಿಗೆ ಇತ್ತು. ಆದರೆ ಅವ್ರ ಜೊತೆಗೆ ವ್ಯಾಪಾರವನ್ನು ಮಾಡಬೇಕಾದ್ರೆ ಇಲ್ಲಿ ಟರ್ಕ್ ಸುಲ್ತಾನರೇನಿದ್ರು ಅವರ ಒಂದು ಕಿರುಕುಳವನ್ನು ಸಹಿಸ್ಕೋಬೇಕಾಗಿತ್ತು. ಹಾಗಾಗಿ ಇವರಿಗೆ ಅತ್ಯವಶ್ಯಕವಾಗಿತ್ತು ಈ ಟರ್ಕ್ ಸುಲ್ತಾನರ ಒಂದು ಹಿಂಸೆಯನ್ನು ನಾವು ಬಿಡಬೇಕು ಅಥವಾ ಅದರಿಂದ ನಾವು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಒಂದು ಅವರ ಮೇಲೆ ಯುದ್ಧ ಮಾಡಬೇಕಾಗಿತ್ತು. ಆದರೆ ಆವತ್ತಿನ ಸನ್ನಿವೇಶಗಳು ಟರ್ಕ್ ಸುಲ್ತಾನರನ್ನು ಸೋಲಿಸುವಷ್ಟು ಶಕ್ತಿಯುತವಾಗಿ ಯುರೋಪಿನ ಯಾವ ರಾಷ್ಟ್ರವೂ ಕೂಡ ಇರಲಿಲ್ಲ. ಹಾಗಾಗಿ ಈ ಭೂಮಾರ್ಗವನ್ನು ಬಿಟ್ಟು ಬೇರೊಂದು ಮಾರ್ಗದ ಮೂಲಕ ಭಾರತ ಮತ್ತು ಚೀನಾದ ಜೊತೆಗಿನ ವ್ಯಾಪಾರವನ್ನು ಅವರು ಮಾಡಲೇಬೇಕಾಗಿತ್ತು. ಸೊ ಹಾಗಾಗಿ ಅವ್ರು ಏನು ಮಾಡ್ತಾ ಹೋದ್ರು, ಈ ಮಾರ್ಗವನ್ನು ಟರ್ಕ್ ಸುಲ್ತಾನರ ಮಾರ್ಗ ಅಥವಾ ಒಂದು ಭೂಮಾರ್ಗ ಇದೆ ಆ ಮಾರ್ಗವನ್ನು ಬಿಟ್ಟು ಸಮುದ್ರ ಮಾರ್ಗದ ಮೂಲಕ ಅವರು ಭಾರತಕ್ಕೆ ಅಥವಾ ಚೀನಾ ದೇಶಗಳಿಗೆ ವ್ಯಾಪಾರ ಸಂಪರ್ಕವನ್ನು ಕಲ್ಪಿಸ್ಕೋಬೇಕು ಅನ್ನೋ ಒಂದು ಆಸೆ ಅಥವಾ ಒಂದು ಅನಿವಾರ್ಯತೆ ಅವರ ಬದುಕಿನಲ್ಲಿ ಸೃಷ್ಟಿಯಾಗ್ತಾ ಹೋಯಿತು. ಹಾಗಾಗಿ ಈ ಸಾಮಾನ್ಯ ಶಕ 1453ರಲ್ಲಿ ಟರ್ಕ್ ಸುಲ್ತಾನರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಪತನಗೊಳಿಸಿದ್ದು ಅಥವಾ ವಶಪಡಿಸಿಕೊಂಡಿದ್ದು ಭೌಗೋಳಿಕ ಅನ್ವೇಷಣೆಗೆ ಆ ಪ್ರೇರಣೆ ಆದಂಥ ಪ್ರಮುಖ ಮತ್ತು ಮೊದಲ ಕಾರಣ ಅಂತ ನಾವು ಹೇಳ್ಬೋದಾಗಿರ್ತಕ್ಕಂಥದ್ದು. ಒಂದು ವೇಳೆ ಆ ನಗರ ಅವರಿಗೆ ವಶವಾಗದೇ ಇದ್ದರೆ, ಸುಲ್ತಾನರ ವಶವಾಗದೇ ಇದ್ದಿದ್ರೆ ಆರಾಮಾಗಿ ಅವರು ವ್ಯಾಪಾರ ಸಂಪರ್ಕಕ್ಕೆ ಅವಕಾಶ ಇತ್ತು, ಹಾಗಾಗಿ ಅನ್ವೇಷಣೆಗೆ ಕಾರಣ ಆಗ್ತಾ ಇತ್ತು, ಇಲ್ಲೋ ಗೊತ್ತಿಲ್ಲ. ಆದರೆ ಅವರಿಗೆ ಇದ್ದಂಥ ಭೂಮಾರ್ಗದ ಮುಕ್ತ ಮಾರ್ಗ ಮುಚ್ಚಿ ಹೋಗಿದ್ದು ಅವರಿಗೆ ಅನಿವಾರ್ಯವಾಗಿ ಜಲಮಾರ್ಗದ ಮೂಲಕ ವ್ಯಾಪಾರ ಸಂಪರ್ಕವನ್ನು ಮುಂದುವರಿಸಬೇಕಾಗಿತ್ತು. ಹಾಗಾಗಿ ಈ ಒಂದು ಹೊಸದೊಂದು ಮಾರ್ಗ ಹೊಸ ಒಂದು ಬದಲಾವಣೆಗೆ ಅವಕಾಶವನ್ನು ಮಾಡಿಕೊಡ್ತು ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಇನ್ನು ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು
ಯುರೋಪ್ ಖಂಡದ ಮತ್ತು ಎರಡನೇ ಪಾಯಿಂಟ್ ಇದು ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳೇನಿದ್ದಾವೆ ಈ ದೇಶಗಳು ಅರಬ್ ಸುಲ್ತಾನರ ಒಂದು ಏನು ಸುಲ್ತಾನ್ ಜನರಿದ್ರು ಆ ಅರಬ್ ದೇಶಗಳ ವ್ಯಾಪಾರಸ್ಥರ ವಿರುದ್ಧ ಭಾರತ ಮತ್ತು ಏಷ್ಯಾದಲ್ಲಿರ್ತಕ್ಕಂಥ ಏನು ರಾಷ್ಟ್ರಗಳಿದ್ವು ಆ ರಾಷ್ಟ್ರದ ವ್ಯಾಪಾರಕ್ಕೆ ಒಂದು ಪೈಪೋಟಿಯನ್ನು ಒದಗಿಸುವ ಪ್ರಯತ್ನವನ್ನು ಅವರು ಕೂಡ ಮಾಡ್ತಾ ಹೋದ್ರು. ಬಹುಮುಖ್ಯವಾಗಿ ಯುರೋಪಿನ ಉಳಿದ ಎಲ್ಲ ರಾಷ್ಟ್ರಗಳಿಗಿಂತಲೂ ಕೂಡ ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳು ಈ ಮೊಟ್ಟ ಮೊದಲ ಬಾರಿಗೆ ಈ ಜಲಮಾರ್ಗವನ್ನು ಕಂಡುಹಿಡಿಯುವ ಪ್ರಯತ್ನದಲ್ಲಿ ಬಹು ಪ್ರಮುಖ ಪಾತ್ರವನ್ನು ಅಥವಾ ಉತ್ತಮವಾದಂಥ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತವೆ. ಸೊ ಹಾಗಾಗಿ ಇವರ ಉದ್ದೇಶ ಅರಬ್ ದೇಶದ ಏನು ಜನರಿದ್ರು ಅಥವಾ ವ್ಯಾಪಾರಸ್ಥರಿದ್ರು ಅವರ ವಿರುದ್ಧ ಪೈಪೋಟಿಯನ್ನು ಕೊಡುವಂಥದ್ದು, ವ್ಯಾಪಾರದ ಒಂದು ಪೈಪೋಟಿಯನ್ನು ಕೊಡಲಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾ ಹೋದಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾಗಿಯೇ ಅಲ್ಲಿರ್ತಕ್ಕಂಥ ಏನು ಶ್ರೀಮಂತರಿದ್ರು ಅವರೆಲ್ಲರೂ ಕೂಡ ಈ ಜಲಮಾರ್ಗವನ್ನು ಕಂಡುಹಿಡಲಿಕ್ಕೆ ಬೇಕಾಗಿರ್ತಕ್ಕಂಥ ಹಣ ಮತ್ತು ಸಪೋರ್ಟನ್ನು ಪ್ರೋತ್ಸಾಹವನ್ನು ಕೊಡುವ ಪ್ರಯತ್ನವನ್ನು ಪೋರ್ಚುಗೀಸ್ ಮತ್ತು ಸ್ಪೇನ್ ದೇಶದ ಶ್ರೀಮಂತರು ರಾಜರು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥದ್ದು ಮತ್ತು ಪ್ರೋತ್ಸಾಹವನ್ನು ಕೊಟ್ಟಂಥದ್ದು ಕೂಡ ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಇದು ಎರಡನೇ ವಿಚಾರ. ಅಂದರೆ ಪೋರ್ಚುಗೀಸ್ ಮತ್ತು ಸ್ಪೇನ್ ಶ್ರೀಮಂತರೇನಿದ್ರು ಅಥವಾ ವ್ಯಾಪಾರಸ್ಥರೇನಿದ್ರು ಅವರಿಗೆ ವ್ಯಾಪಾರ ಮಾಡಬೇಕಾಗಿತ್ತು. ಅರಬ್ ಏನು ಜನರಿ ವ್ಯಾಪಾರಸ್ಥರಿದ್ರು ಅವರ ವಿರುದ್ಧ ಪೈಪೋಟಿ ಕೊಡಬೇಕಾಗಿತ್ತು. ಹಾಗಾಗಿ ಒಂದು ಹೊಸ ಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಅವರು ಕೂಡ ದುಡ್ಡಿನ ಸಹಾಯವನ್ನು ಮತ್ತು ಪ್ರೋತ್ಸಾಹಗಳನ್ನು ಹಡಗನ್ನು ನೌಕಾಯಾನರಿದ್ರು ಅಥವಾ ನಾವಿಕರಿದ್ರು ಅವರಿಗೆ ಸಹಾಯವನ್ನು ದುಡ್ಡಿನ ಸಹಾಯವನ್ನು ಕೊಡ್ತಾ ಹೋದ್ರು, ಪ್ರೋತ್ಸಾಹ ಸಿಕ್ತು. ಹಾಗಾಗಿ ಅದು ಕೂಡ ಒಂದು ಕಾರಣ ಆಯಿತು. ಇನ್ನು ಮೂರನೇ ಒಂದು ಅಂಶ ಅಂತಂದರೆ ಕ್ರೈಸ್ತ ಧರ್ಮದ ಪ್ರಚಾರ. ಈ ಭೌಗೋಳಿಕ ಅನ್ವೇಷಣೆಗಳಿಂದಾಗಿ ಹೊಸ ಹೊಸ ಭೂಪ್ರದೇಶಗಳು ಕಾಣಲಿಕ್ಕೆ ಪ್ರಾರಂಭ ಆದಮೇಲೆ ಈ ಕ್ರೈಸ್ತ ಧರ್ಮದ ಮತ ಪ್ರಚಾರಕರು ಕೂಡ ಇದಕ್ಕೆ ಸಪೋರ್ಟ್ ಅಥವಾ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಯಾಕಂದರೆ ಈ ಹೊಸ ಭೂಪ್ರದೇಶದಲ್ಲಿ ನಮ್ಮ ಧರ್ಮ ಅಥವಾ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಬೇಕು ಅನ್ನೋದು ಕೂಡ ಈ ಭೌಗೋಳಿಕ ಅನ್ವೇಷಣೆಯ ಮೂರನೇ ಕಾರಣ ಆಗಿತ್ತು. ಇದು ಕೂಡ ಕಾರಣ ಆಗಿತ್ತು. ಅವರು ಕೂಡ ಅಂದರೆ ಕ್ರೈಸ್ತ ಧರ್ಮದ ಪ್ರಚಾರಕರು ಕೂಡ ಈ ಅನ್ವೇಷಣೆಗೆ ಪ್ರೋತ್ಸಾಹವನ್ನು ಕೊಟ್ಟಂಥದ್ದು ಕಾಣ್ತಾ ಹೋಗುತ್ತೆ. ನೋಡಿ, ಶ್ರೀಮಂತರದು ಒಂದು ಉದ್ದೇಶ ಇತ್ತು, ಅವರು ವ್ಯಾಪಾರ ಸಂಪರ್ಕವನ್ನು ಮಾಡಬೇಕಾಗಿತ್ತು. ಹಾಗಾಗಿ ಈ ನಾವಿಕರಿಗೆ ಸಹಾಯವನ್ನು ಪ್ರೋತ್ಸಾಹವನ್ನು ಕೊಡ್ತಾ ಹೋದ್ರು. ಕ್ರೈಸ್ತ ಧರ್ಮದ ಪ್ರಚಾರಕರು ಕೂಡ ತಮ್ಮ ಧರ್ಮದ ಒಂದು ಪ್ರಚಾರ ಮಾಡಬೇಕಾಗಿತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ. ಹಾಗಾಗಿ ಅವರು ಕೂಡ ಪ್ರೋತ್ಸಾಹವನ್ನು ಕೊಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಅದೇ ರೀತಿಯಾಗಿ ನಮಗೆ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರ ಪತನ ಆಯಿತು. ಹಾಗಾಗಿ ಅದು ಕೂಡ ಕಾರಣ ಅಂತಂದು ಹೇಳ್ಬೋದು. ಇನ್ನು ನಾಲ್ಕನೇ ಕಾರಣಕ್ಕೆ ನಾವು ಬರೋದೇ ಆದರೆ ಈ ಪೂರ್ವ ದೇಶದಲ್ಲಿ ಇರ್ತಕ್ಕಂಥ, ಅಂದರೆ ಅದರಲ್ಲೂ ಎಕ್ಸ್ಪೆಷಲಿ ನಾನು ಆಗಲೇ ಹೇಳ್ತಾ ಇದ್ದೀನಿ ಚೀನಾ ಮತ್ತು ಭಾರತ ಅಂತ ಹೇಳಿದ್ವಿ, ಆ ದೇಶದಲ್ಲಿ ಸಿಗಬಹುದಾಗಿರ್ತಕ್ಕಂಥ ಸಾಂಬಾರು ಪದಾರ್ಥಗಳೇನಿದ್ದಾವೆ, ಹತ್ತಿ ಬಟ್ಟೆ ಇರ್ಬೋದು, ಮಸ್ಲಿನ್ ಬಟ್ಟೆ ಇರ್ಬೋದು, ರೇಷ್ಮೆ ಬಟ್ಟೆಗಳಿರ್ಬೋದು, ಅವು ಯುರೋಪ್ ಖಂಡದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ವು ಅಥವಾ ಹೆಚ್ಚು ಜನರನ್ನು ಆಕರ್ಷಣೆಗೆ ಒಳಪಡಿಸಿದ್ವು. ಸೊ ಹಾಗಾಗಿ ಈ ವಸ್ತುಗಳನ್ನು ತಂದು ಭಾರತದಿಂದ ತಂದು ಅಥವಾ ಏಷ್ಯಾ ಖಂಡದಿಂದ ಅದನ್ನು ತಗೊಂಬಂದು ಯುರೋಪ್ನಲ್ಲಿ ಮಾರಿ ಅತ್ಯಂತ ಲಾಭವನ್ನು ಗಳಿಸ್ಬೋದು ಅನ್ನೋದು ವ್ಯಾಪಾರಿಗಳ ಒಂದು ದೃಷ್ಟಿ ಇತ್ತು. ಯಾಕಂದರೆ ಇಲ್ಲಿ ಹೆಚ್ಚು ಜನರು ಅದನ್ನು ಕೊಂಡ್ಕೊಳ್ತಾ ಇದ್ರಿಂದ ಯುರೋಪ್ ಖಂಡಗಳಲ್ಲಿ ಹೆಚ್ಚು ಲಾಭ ಸಿಗುತ್ತೆ, ಅಲ್ಲಿಂದ ನಾವು ತೆಗೆದುಕೊಂಡ್ಬಂದರೆ ಇಲ್ಲಿ ನಾವು ಲಾಭಯುತವಾಗಿ ಮಾರಾಟವನ್ನು ಮಾಡ್ಬೋದು, ಹೆಚ್ಚು ಹಣವನ್ನು ಗಳಿಸ್ಬೋದು ಅನ್ನೋ ಒಂದು ಉದ್ದೇಶವೂ ಕೂಡ ಅವರಲ್ಲಿತ್ತು. ಹಾಗಾಗಿ ಇವರು ಕೂಡ ವ್ಯಾಪಾರಸ್ಥರು ಆ ಒಂದು ಜಲಮಾರ್ಗ ಕಂಡುಹಿಡಲಿಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು 5ನೇ ಪಾಯಿಂಟು ಏನು ಅಂತ ನಾವು ನೋಡೋದಾದರೆ, ಪುನರುಜ್ಜೀವನದ ಕಾಲದಲ್ಲಿ ಕೆಲವೊಂದು ಅನ್ವೇಷಣೆಗಳು ನಡೀಲಿಕ್ಕೆ ಪ್ರಾರಂಭ ಆಯಿತು. ಅದು ವಿಜ್ಞಾನ, ಸಾಹಿತ್ಯಗಳಿರ್ಬೋದು, ಕಲೆ ಇರ್ಬೋದು, ಹಲವಾರು ರೀತಿಯಾದಂಥ ಒಂದು ಹೊಸ ಹೊಸ ವಿಧಾನಗಳು ಬರಲಿಕ್ಕೆ ಪ್ರಾರಂಭ ಆದವು. ಅದರಲ್ಲೂ ಕೂಡ ವಿಜ್ಞಾನದಲ್ಲಿ ವೈಜ್ಞಾನಿಕವಾಗಿ ಹಲವಾರು ಸಂಶೋಧನೆಗಳು ಪ್ರಾರಂಭ ಆದವು. ಅದರಲ್ಲಿ ಬಹುಮುಖ್ಯವಾಗಿ ನೌಕಾಯಾನಕ್ಕೆ ಸಹಾಯವಾಗುವಂಥ ದಿಕ್ಸೂಚಿ ಇರ್ಬೋದು, ಅಸ್ಟ್ರೋ ಲ್ಯಾಬ್ಸ್ಗಳು ಇರ್ಬೋದು, ಇವುಗಳು ಬೆಳಕೆ ಬಂದಿದ್ದರಿಂದ ಅಥವಾ ಇವುಗಳ ಒಂದು ಸಂಶೋಧನೆ ಆಗಿದ್ದರಿಂದ ನೌಕಾಯಾನಕ್ಕೆ ಅಥವಾ ನೌಕಾಯಾನ ನಾವಿಕರಿಗೆ ಹೆಚ್ಚು ಸಹಾಯವಾಗಲಿಕ್ಕೆ ಸಾಧ್ಯತೆ ಆಯಿತು. ಅಂದರೆ ನಾವು ಯಾವ ದಿಕ್ಕಿನಲ್ಲಿ ಹೋಗ್ತೀವಿ ಅನ್ನೋದಕ್ಕೆ ಕಂಡುಹಿಡಿಯಲಿಕ್ಕೆ ಈ ಒಂದು ದಿಕ್ಸೂಚಿ ಸಹಾಯವಾಗ್ತಾ ಹೋಯಿತು. ದಿಕ್ಸೂಚಿ ನಾವು ಆ ಹಡಗು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದು ಗುರುತು ಮಾಡ್ಕೊಳ್ಳಲಿಕ್ಕೆ ನಾವಿಕನಿಗೆ ಹೆಚ್ಚು ಸಹಾಯವಾಗಲಿಕ್ಕೆ ಚಾನ್ಸ್ ಆಯಿತು.
ಇನ್ನು ಅದೇ ರೀತಿ ಅಸ್ಟ್ರೋಲ್ಯಾಬ್ಸ್ಗಳು ಏನು ಗ್ರಹಗಳ ಒಂದು ಗತಿಗಳ ಒಂದು ವಿಚಾರ ಇರ್ಬೋದು ಅಥವಾ ಮಾರುತಗಳಿರ್ಬೋದು. ಸೊ ಈ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಅಥವಾ ತಿಳ್ಕೊಳ್ಳಿಕ್ಕೂ ಕೂಡ ಸಹಾಯವಾಗಿದ್ದರಿಂದ ನೌಕಾಯಾನದಲ್ಲಿ ನಾವಿಕರು ದೂರದ ಪ್ರದೇಶಗಳಿಗೆ ಸಂಚಾರ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಮೊದಲಿಗೆ ಇವೆಲ್ಲ ಹಿಂದೆ ಇದ್ದಂಥ ಸಂದರ್ಭಗಳಲ್ಲಿ ದೂರದ ಪ್ರಯಾಣ ಅತ್ಯಂತ ಅಪಾಯಕಾರಿಯಾಗಿತ್ತು. ಯಾಕಂದರೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ವಾಪಸ್ ಬರೋದು ಕಷ್ಟ ಅನ್ನೋದೊಂದಿತ್ತು. ಸೊ ಹಾಗಾಗಿ ಈಗ ಹಾಗಲ್ಲ, ಯಾವಾಗ ಈ ಒಂದು ಉಪಕರಣಗಳು ದೊರೀತಾ ಹೋದವು ಆವಾಗ ದೂರದ ಪ್ರದೇಶಗಳಿಗೆ ಹೋಗಲಿಕ್ಕೆ ನಾವಿಕರಿಗೆ ಹೆಚ್ಚು ಧೈರ್ಯವೂ ಕೂಡ ಈ ಒಂದು ಪುನರುಜ್ಜೀವನದ ಕಾಲದಲ್ಲಿ ಸಂಶೋಧನೆಯಾದಂತಹ ಕೆಲವು ಉಪಕರಣಗಳು ನಾವಿಕರಿಗೆ ಹೆಚ್ಚು ಸಹಾಯವಾದವು ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಇನ್ನು ಆರನೇ ಕಾರಣ ಅಂದರೆ ಏನಪ್ಪಾ ಅಂತಂದರೆ ಈ ಪ್ರಖ್ಯಾತ ಪ್ರವಾಸಿಯಾಗಿರ್ತಕ್ಕಂಥ ಮಾರ್ಕ್ ಪೋಲೋ ಅಂತಂದೇಳಿ ಕರಿತೀವಿ. ಇವನು ಒಬ್ಬ ಪ್ರಖ್ಯಾತ ಯುರೋಪಿಯನ್ ಪ್ರವಾಸಿಗ. ಇವನು ಭಾರತ ಚೀನಾ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿದ್ದ. ಒಂದ್ಸಾರಿ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಸಂಪತ್ತಿನ ಬಗ್ಗೆ ತನ್ನ ಪುಸ್ತಕದಲ್ಲಿ ಬರಿತಾ ಹೋಗ್ತಾನೆ. ಆ ಪುಸ್ತಕದ ಹೆಸರೇನಪ್ಪ ಅಂದರೆ ಟ್ರಾವೆಲ್ಸ್ ಆಫ್ ಮಾರ್ಕ್ ಪೋಲೋ ಅನ್ನೋ ಒಂದು ಪುಸ್ತಕದಲ್ಲಿ ಅವನು ತನ್ನ ಚೀನಾ ಮತ್ತು ಭಾರತ ದೇಶದಲ್ಲಿ ಕಂಡಿರ್ತಕ್ಕಂಥ ಸಂಪತ್ತಿನ ಬಗ್ಗೆ ಇವನು ಮಾಹಿತಿಯನ್ನು ಬರಿತಾ ಹೋಗ್ತಾನೆ. ಸೊ ಹೀಗಾಗಿ ಏನಾಯಿತು ಅಂತಂದರೆ ಈ ಮಾರ್ಕ್ ಪೋಲೋನ ಪುಸ್ತಕವನ್ನು ಅವನು ಬರೆದಿರ್ತಕ್ಕಂಥ ಟ್ರಾವೆಲ್ಸ್ ಆಫ್ ಮಾರ್ಕ್ಸ್ ಪೋಲೋ ಪುಸ್ತಕವನ್ನು ಓದಿದಂತಹ ವ್ಯಾಪಾರಸ್ಥರಿರ್ಬೋದು ಅಥವಾ ಯುರೋಪಿನ ಜನತೆಗಳಿರ್ಬೋದು ಭಾರತ ಮತ್ತು ಚೀನಾದಲ್ಲಿ ಇರುವಂಥ ಸಂಪತ್ತಿನ ವ್ಯಾಮೋಹ ಉಂಟಾಗಲಿಕ್ಕೆ ಚಾನ್ಸ್ ಆಯಿತು. ಅಲ್ಲಿ ಎಷ್ಟು ಅಗರ್ಭ ದೇಶಗಳು, ಅಲ್ಲೆಲ್ಲ ಏನೆಲ್ಲ ಸಿಗುತ್ತೆ, ಅಲ್ಲಿ ನಮಗಿಂತ ಏನೆಲ್ಲ ವಸ್ತುಗಳು ಇದ್ದಾವೆ, ಅಲ್ಲಿ ಎಂತಹ ವಸ್ತುಗಳಿದ್ದಾವೆ ಅನ್ನೋ ಮಾಹಿತಿ ಆ ಪುಸ್ತಕದಲ್ಲಿ ಇದ್ದಿದ್ದರಿಂದ ಜನರಿಗೆ ವ್ಯಾಮೋಹಗಳು, ಇಲ್ಲಿರ್ತಕ್ಕಂಥ ವಸ್ತುಗಳ ಮೇಲೆ ವ್ಯಾಮೋಹ ಉಂಟಾಯಿತು. ಹಾಗಾಗಿ ಈ ಒಂದು ದೇಶಗಳ ಜೊತೆಗೆ ವ್ಯಾಪಾರ ಅತ್ಯಂತ ಅನಿವಾರ್ಯವಾಯಿತು ಎಲ್ಲರಿಗೂ ಕೂಡ. ಹಾಗಾಗಿ ಎಲ್ಲ ಕಾರಣಗಳಿಂದನೂ ಕೂಡ, ಈ 6 ಕಾರಣಗಳಿಂದನೂ ಕೂಡ ಭೌಗೋಳಿಕ ಅನ್ವೇಷಣೆ ಮಾಡಲಿಕ್ಕೆ ಯುರೋಪಿಯನ್ ಜನರಿಗೆ ಹೆಚ್ಚು ಪ್ರೇರಣೆಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಈ ಕಾರಣಗಳಿಂದ ಮಾತ್ರ ಅಲ್ಲಿಗೆ ಹೋಗಲಿಕ್ಕೆ ಜನರಿಗೆ ಹೆಚ್ಚು ಸಹಾಯ ಅಥವಾ ಒಂದು ಪ್ರೇರಣೆ ಉಂಟಾಗಲಿಕ್ಕೆ ಸಹಾಯವಾಯಿತು ಅಂತಂದೇಳಿ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಯಾವ ರೀತಿಯಾದಂಥ ಸಂಶೋಧನೆಗಳನ್ನು ಈ ಕಾರಣಗಳಿಂದ ಆಯಿತು, ಯಾವ ಭೂಪ್ರದೇಶಗಳು ಭೌಗೋಳಿಕ ಅನ್ವೇಷಣೆಗಳಿಂದ ಪ್ರಯತ್ನಗಳಿಂದ ಸಾಧ್ಯವಾಯಿತು ಅಂತ ನೋಡ್ತಾ ಹೋದರೆ, ಓಕೆ, ಭೂಶೋಧನೆಗಳು ಅಥವಾ ಭೂಶೋಧನೆ ಅಂತ ನಾವು ಅಂದ್ಕೊಂಡ್ರೆ ಯಾವ್ಯಾವ ಭೂಪ್ರದೇಶಗಳು ಯಾವ್ಯಾವಾಗ ಕಂಡುಹಿಡಿದ್ರು. ಯಾಕಂದ್ರೆ ಒಂದೇ ದಿವಸದಲ್ಲಿ ಈ ಎಲ್ಲ ಪ್ರಪಂಚದ ಹಲವು ಭೂಭಾಗಗಳನ್ನು ಕಂಡುಹಿಡಲಿಕ್ಕೆ ಸಾಧ್ಯತೆ ಆಗಲಿಲ್ಲ. ಯಾಕಂದ್ರೆ ಯಾವ ದಿಕ್ಕಿನಲ್ಲಿ ಹೋದರೆ ಭಾರತ ಮತ್ತು ಚೀನಾ ಸಿಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಯುರೋಪ್ ಖಂಡದ ರಾಷ್ಟ್ರಗಳಿಂದ ಯಾವ ದಿಕ್ಕಿನಲ್ಲಿ ಸಮುದ್ರ ಮಾರ್ಗದ ಮೂಲಕ ಹೋದರೆ ಅಥವಾ ಯಾವ ಮಾರ್ಗದ ಮೂಲಕ ಹೋದರೆ ನಮಗೆ ಭಾರತ ಮತ್ತು ಚೀನಾ ರಾಷ್ಟ್ರ ಸಿಗುತ್ತೆ ಅನ್ನೋ ಯಾವ ಪರಿಕಲ್ಪನೆಯೂ ಕೂಡ ಯುರೋಪ್ ಜನತೆಯಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಇವರು ಹೊಸದಾಗಿ ಮಾರ್ಗಗಳನ್ನು ಕಂಡುಹಿಡಿಬೇಕಾಗಿತ್ತು. ಹಾಗಾಗಿ ಯುರೋಪಿನ ಹಲವು ನಾವಿಕರು ಒಂದೊಂದು ದಿಕ್ಕಿನಲ್ಲಿ ಒಬ್ಬೊಬ್ಬರು ಹೋಗಲಿಕ್ಕೆ ಪ್ರಾರಂಭ ಆಯಿತು. ಸೊ ಹೀಗಾಗಿ ಹಲವು ಭೂಪ್ರದೇಶಗಳು ಅಂದರೆ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದ್ದು ಭಾರತ ಮತ್ತು ಚೀನಾವನ್ನು, ಹೆಚ್ಚಾಗಿ ಭಾರತ ಮತ್ತು ಚೀನಾ ರಾಷ್ಟ್ರಗಳ ಒಂದು ಸಂಪರ್ಕವನ್ನು ಸಾಧಿಸಬೇಕಾಗಿತ್ತು. ಆ ಮಾರ್ಗವನ್ನು ಅಥವಾ ಆ ರಾಷ್ಟ್ರಗಳಿಗೆ ತಲುಪುವಂಥ ಜಲಮಾರ್ಗವನ್ನು ಕಂಡುಹಿಡಿಯಬೇಕಾಗಿತ್ತು. ಆದರೆ ಅದರ ಫಲವಾಗಿ ಅದರ ಪ್ರಯತ್ನದ ಆ ರಾಷ್ಟ್ರಗಳಿಗೆ ಜಲಸಂಪರ್ಕವನ್ನು ಕಂಡುಹಿಡಿಯುವ ಒಂದು ಪ್ರಯತ್ನಗಳಿಂದಾಗಿ ಪ್ರಪಂಚದ ಹಲವಾರು ಭೂಭಾಗಗಳು ಕೂಡ ಪರಿಚಯವಾದವು. ಯಾಕೆ ಅಂತಂದರೆ ಇವರಿಗೆ ಮೊದಲಿಂದನೂ ಯಾವ ದಿಕ್ಕಿನಲ್ಲಿ ಹೋದರೆ ಭಾರತ ಚೀನಾ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಒಬ್ಬೊಬ್ಬ ನಾವಿಕ ಒಂದೊಂದು ದಿಕ್ಕಿನಲ್ಲಿ ಹೋದ. ಅದರ ಫಲವಾಗಿ ಹಲವು ಭೂಪ್ರದೇಶಗಳು ಜಗತ್ತಿಗೆ ಪರಿಚಯವಾದಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಅದರಲ್ಲಿ ಬಹುಮುಖ್ಯವಾಗಿ ಸ್ಪೇನ್ ಮತ್ತು ಪೋರ್ಚುಗಲ್ ದೇಶದ ಜನರು ಹೆಚ್ಚು ಇದಕ್ಕೆ ಪ್ರೇರಣೆಯನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ಹೆನ್ರಿ ಅಂತ ಹೇಳ್ತೀವಿ. ಇವನು ಮೊದಲಿಗೆ ಹೆಚ್ಚು ನಾವಿಕರನ್ನು ಪ್ರೋತ್ಸಾಹಿಸಿ ಆ ಒಂದು ನೌಕಾಯಾನಕ್ಕೆ ಕಳಿಸಿಕೊಟ್ಟಂಥದ್ದು ಕಾಣ್ತಾ ಹೋಗುತ್ತೆ. ನಾವಿಕರು ಇದ್ದರು. ಇವರು ಹಲವಾರು ಸಮುದ್ರದಲ್ಲಿ ಹಲವಾರು ದಿನಗಳ ಕಾಲ ಓಡಾಟದಿಂದಾಗಿ ಇವರು ಮೊಟ್ಟ ಮೊದಲ ಬಾರಿಗೆ ಯುರೋಪಿನಿಂದ ಆಫ್ರಿಕಾದ ದಕ್ಷಿಣ ಭಾಗದವರೆಗೂ ಕೂಡ ತಲುಪಲಿಕ್ಕೆ ಸಹಾಯವಾಗುತ್ತೆ. ಇವನ ಪ್ರಯತ್ನದ ಫಲವಾಗಿ ಯುರೋಪ್ ಖಂಡದಿಂದ ಆಫ್ರಿಕಾದ ದಕ್ಷಿಣದ ತುದಿಯವರೆಗೂ ಬಂದು ತಲುಪಿ ವಾಪಸ್ ಹೋಗುವಂಥದ್ದು ಕಾಣ್ತಾ ಹೋಗುತ್ತೆ. ಅಲ್ಲಿಯವರೆಗೆ ಮಾತ್ರ ಬರ್ತಾರೆ, ಅಲ್ಲಿಂದ ಇವರು ವಾಪಸ್ ಹೋಗ್ತಾರೆ. ಯಾಕಂದರೆ ಮುಂದಿನ ದಾರಿ ತುಂಬ ಕಠಿಣವಾಗಿತ್ತು. ಹಾಗಾಗಿ ಇನ್ನೂ ಕೂಡ ಅದಕ್ಕೆ ಕಾಲಾವಕಾಶ ಬೇಕಾಗಿತ್ತು. ಹಾಗಾಗಿ ಇವರು ವಾಪಸ್ ಮರು ಹೋಗುವಂಥದ್ದು. ಆದರೆ ದಕ್ಷಿಣ
ದಕ್ಷಿಣ ತುದಿಯವರೆಗೂ ಯಾವ ಮಾರ್ಗದ ಮೂಲಕ ಹೋಗಬೇಕು ಅನ್ನೋ ಒಂದು ಅನ್ವೇಷಣೆ ಅವತ್ತಿನ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಆನಂತರದಲ್ಲಿ ಬರ್ತಲೋಮಿಯೋ ಡಯಾಸ್ ಅಂತಂದೇಳಿ ಕರಿತಾ ಹೋಗ್ತೀವಿ. ಬರ್ತಲೋಮಿಯೋ ಡಯಾಸ್ ಇವನು ಮೊಟ್ಟ ಮೊದಲ ಬಾರಿಗೆ ಏನು ದಕ್ಷಿಣ ಆಫ್ರಿಕಾದ ತುದಿ ಇತ್ತು ಆ ತುದಿಯವರೆಗೂ ಮೊದಲು ತಲುಪಿದ್ದು ಇವನೇ. ಹಾಗಾಗಿ ಆ ಪ್ರದೇಶವನ್ನು ಗುಡ್ ಆಫ್ ಓಕ್ ಭೂಶಿಖರ, ಗುಡ್ ಓಕ್ ಭೂಶಿರ ಅಂತಂದೇಳಿ ಅದಕ್ಕೆ ಕರೆಯುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಓಕೆ, ಗುಡ್ ಹೋಪ್ ಭೂಶಿರ ಅಂತಂದೇಳಿ ದಕ್ಷಿಣ ಆಫ್ರಿಕಾದ ದಕ್ಷಿಣದ ಭಾಗದ ತುದಿಯನ್ನ ಅವನು ಗುಡ್ ಆಫ್ ಭೂಶಿರ ಅಂತಂದೇಳಿ ಬರ್ತಲೋಮಿಯೋ ಡಯಾಸ್ ಕರಿತಾ ಹೋಗ್ತಾರೆ. ಅಂದ್ರೆ ಇದು ನಮಗೆ ಭಾರತವನ್ನ ಕಂಡಿಡಲಿಕ್ಕೆ ಇರ್ತಕ್ಕಂಥ ಪ್ರಮುಖ ಮುಂದೆ ನಮಗೆ ಇದು ಸಹಾಯ ಮಾಡಬಲ್ಲದು. ಹಾಗಾಗಿ ಗುಡ್ ಹೋಪ್ ಅಂದ್ರೆ ನಮಗೆ ಅವಕಾಶ ಇದೆ, ಇಲ್ಲಿಂದ ಈ ಮಾರ್ಗದ ಮೂಲಕ ಭಾರತವನ್ನ ಕಂಡುಹಿಡಿಯಬಹುದು ಅನ್ನೋದು ಅವನ ಒಂದು ಕಲ್ಪನೆಯಾಗಿತ್ತು. ಹಾಗಾಗಿ ಅವನು ತಲುಪಿದಂತಹ ಕೊನೆಯ ಏನು ಭಾಗ ಇತ್ತು ದಕ್ಷಿಣ ಆಫ್ರಿಕಾದ ಕೆಳ ಭಾಗ ತುದಿ, ಆ ತುದಿಗೆ ಅವನ ಹೆಸರನ್ನ ಕೊಟ್ಟು ವಾಪಸ್ ಮರಳುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಅಂದ್ರೆ ಇದು ಪ್ರಾರಂಭ ಆಗಿದ್ದೆ 1453ರಿಂದನೇ ಅದು ಪ್ರಾರಂಭ ಆಗಿತ್ತು, ಪ್ರಯತ್ನಗಳು ಪ್ರಾರಂಭ ಆಗ್ತಾ ಹೋದು. ಆದರೆ 1498ರಲ್ಲಿ ಪೋರ್ಚುಗೀಸರ ಒಬ್ಬ ನಾವಿಕನಾಗಿರ್ತಕ್ಕಂತಹ ವಾಸ್ಕೋಡಿ ಗಾಮ ಏನೋ ಇದ್ದಾನೆ, ಇವರು ಮೊಟ್ಟ ಮೊದಲ ಬಾರಿಗೆ ಈ ಬರ್ತಲೋಮಿಯೋ ಡಯಾಸ್ ಕಂಡಿರ್ತಕ್ಕಂಥ ಏನು ಗುಡ್ ಹೋಪ್ ಭೂಶಿರ ಇತ್ತು ಆ ಪ್ರದೇಶ ಅಂದರೆ ದಕ್ಷಿಣ ಆಫ್ರಿಕಾದ ದಕ್ಷಿಣ ತುದಿ ಅಂತ ಹೇಳಿ ಕರಿತೀವಿ. ಆ ತುದಿಯನ್ನು ಬಳಸಿ ಅವನು ನೇರವಾಗಿ ಭಾರತದ ಕಲ್ಲಿಕೋಟೆಗೆ ಮೊದಲ ಬಾರಿಗೆ ತಲುಪ್ತಾನೆ. ಆವಾಗ ಭಾರತಕ್ಕೆ ಒಂದು ಜಲಮಾರ್ಗವನ್ನು ಯುರೋಪಿನವರು ಕಂಡುಹಿಡಿದ್ರು ಅಂತ ನಾವು ಹೇಳ್ತಾ ಹೋಗ್ತೇವೆ. ಸೊ ನೋಡಿ, ಅಂದ್ರೆ ಇದು ಒಂದೇ ದಿವಸದಲ್ಲಿ ಆಗಿರ್ತಕ್ಕಂತಹ ಒಂದು ಅನ್ವೇಷಣೆ ಅಲ್ಲ. ಹೊಸ ಮಾರ್ಗವನ್ನು ಕಂಡುಹಿಡಿದಿರ್ತಕ್ಕಂಥದ್ದು ಕೇವಲ ಒಂದು ದಿವಸ ಅಥವಾ ಒಂದು ವರ್ಷ ಅಂತ ಹೇಳಿಕ್ಕೆ ಸಾಧ್ಯತೆ ಇಲ್ಲ. 1453ರಿಂದ 1498ರವರೆಗೂ ಕೂಡ ಅದು ಸತತವಾದಂಥ ಪ್ರಯತ್ನ ಆಯಿತು. ಆಗ 1448ರಲ್ಲಿ ಭಾರತಕ್ಕೆ ಒಂದು ಹೊಸದಾದಂಥ ಜಲಮಾರ್ಗವನ್ನು ಕಂಡುಹಿಡಿಯುವಂಥದ್ದು, ಹೊಸದೋನಕ್ಕಿಂತ ಅದೇ ಮೊದಲಾಗಿಬಿಟ್ಟಿತ್ತು. ಸೊ ಹಾಗಾಗಿ ಆ ಹೊಸ ಮಾರ್ಗವನ್ನು ಕಂಡುಹಿಡಿಯುವಂಥ ಪ್ರಯತ್ನದಲ್ಲಿ ಅವರು ಯಶಸ್ವಿ ಆಗಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಆಗ ಯುರೋಪ್ ಜನತೆಯ ಏನು ಕನಸಾಗಿತ್ತು, ಭಾರತದ ಜೊತೆಗೆ ಒಂದು ಹೊಸ ಮಾರ್ಗವನ್ನು ಕಂಡುಹಿಡಿಯಬೇಕಾಗಿತ್ತು, ಅದು ಇಲ್ಲಿ ಸಹಾಯವಾದ ಅಥವಾ ಒಂದು ಕನಸು ನನಸಾಗಲಿಕ್ಕೆ ಚಾನ್ಸ್ ಆಯಿತು. ಆದರೆ ಭಾರತಕ್ಕೆ ಜಲಮಾರ್ಗವನ್ನು 1498ರಲ್ಲಿ ಕಂಡುಹಿಡಿದ್ರು ನಿಜ. ಆದರೆ ಈ ಒಂದು ಪ್ರಯತ್ನದಲ್ಲಿ ಹಲವಾರು ಪ್ರದೇಶಗಳು ಕೂಡ ಬಳಕೆಗೆ ಬರಲಿಕ್ಕೆ ಚಾನ್ಸ್ ಆದವು. ಮತ್ತು ಹಲವಾರು ರೀತಿಯಾದಂಥ ಒಂದು ನೌಕಾಯಾನಕ್ಕೆ ಅಥವಾ ಹೊಸದೊಂದು ನೌಕಾಯಾನಗಳಿಗೆ ಅದು ಸಹಾಯವಾಗ್ತಾ ಹೋಯಿತು. ಅದರಲ್ಲಿ 1492ರಲ್ಲಿ ಈ ಕ್ರಿಸ್ಟೋಫರ್ ಕೊಲಂಬಸ್ ಏನಿದ್ದ, ಸೊ ಇವನು ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಅಂದರೆ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ವೆಸ್ಟ್ ಇಂಡೀಸ್ನ ಬಹಮನ್ ದ್ವೀಪವನ್ನು ಮೊಟ್ಟ ಮೊದಲ ಬಾರಿಗೆ ತಲುಪುವಂಥದ್ದು ಕಾಣ್ತಾ ಹೋಗುತ್ತೆ. ಹಾಗಾಗಿ ಅವನು ಅದನ್ನು ವೆಸ್ಟ್ ಇಂಡೀಸ್ ಇಂಡಿಯಾ ಅಂತಂದೇಳಿ ಕರೆದ. ಹಾಗಾಗಿ ಅದು ಯುರೋಪ್ ಖಂಡದ ಪಶ್ಚಿಮಕ್ಕೆ ಇದ್ದಿದ್ದರಿಂದ ನಾವು ಅದನ್ನು ಇವತ್ತಿಗೂ ಕೂಡ ವೆಸ್ಟ್ ಇಂಡೀಸ್ ಅಂತಂದೇಳಿ ಕರೆಯುವಂಥದ್ದು ಕಾಣ್ತಾ ಹೋಗುತ್ತೆ. ಯಾಕಂದರೆ ಅದು ಅವನು ಮೊಟ್ಟ ಮೊದಲ ಬಾರಿಗೆ ಅದನ್ನೇ ಇಂಡಿಯಾ ಅಂತಂದೇಳಿ ಕರೆದಿರ್ತಕ್ಕಂಥದ್ದು. ಆ ನಂತರದಲ್ಲಿ ಮುಂದಕ್ಕೆ ಹೋದರೆ ಅದು ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕಗಳು ನಮಗೆ ಜಗತ್ತಿಗೆ ಪರಿಚಯವಾದಂಥದ್ದು ನಂತರದ ದಿನಗಳಲ್ಲಿ ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಅದೇ ರೀತಿಯಾಗಿ ಆ ಒಂದು ಏನು ಕೊಲಂಬಸ್ ಹಾಕಿಕೊಟ್ಟಂತಹ ಒಂದು ದಾರಿ ಇತ್ತು, ಅದ ದಾರಿಯ ಮೂಲಕ ಇಟಲಿಯ ಅಮೆರಿಕೋ ವೆಸ್ಪೂಸಿ ಅಂತಂದೇಳಿ ಕರಿತಾ ಹೋಗ್ತೀವಿ. ಅವನು ಅದರ ಮುಂದುವರಿದ ಭಾಗಕ್ಕೆ ಹೋದ. ಸೊ ಹಾಗಾಗಿ ನಮಗೆ ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕಗಳ ಪರಿಚಯಗಳು ನಮಗೆ ನಂತರದ ದಿನಗಳಲ್ಲಿ ಅಥವಾ ಮತ್ತೊಂದು ಬಹುದೊಡ್ಡ ಖಂಡಗಳ ಪರಿಚಯವಾಗಲಿಕ್ಕೆ ನಮಗೆ ಸಹಾಯವಾಗ್ತಾ ಹೋಯಿತು. ಹಾಗೆಯೇ ಪೋರ್ಚುಗೀಸರ ಮತ್ತೊಬ್ಬ ನಾವಿಕ ಕಾಬ್ರಲ್ ಅಂತಂದೇಳಿ ಕರಿತಾ ಹೋಗ್ತೀವಿ. ಇವನು 1500ರಲ್ಲಿ ಬ್ರೆಜಿಲನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡಿದ. ಅದೇ ರೀತಿಯಾಗಿ ಬಲ್ಬೋ ಅಂತಂದೇಳಿ ಕರಿತಾ ಹೋಗ್ತೀವಿ. ಇವನು ಪಾನಂ ನದಿ ದಡದವರೆಗೂ ಕೂಡ, ಪಾನಂ ಜಲಸಂಧಿ ಏನಿದೆ ಆ ಜಲಸಂಧಿಯ ಒಂದು ದಡಕ್ಕೆ ಬಂದು ಅದರಿಂದ ಪೂರ್ವ ಭಾಗದಲ್ಲಿ ಮತ್ತೊಂದು ಸಮುದ್ರ ಇದೆ ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಅರಿವನ್ನು ಮೊಟ್ಟ ಮೊದಲ ಬಾರಿಗೆ ಅವನು ಕೂಡ ಕಂಡುಹಿಡಿದಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಮತ್ತೊಬ್ಬ ಪೋರ್ಚುಗೀಸ್ ನಾವಿಕನಾಗಿರ್ತಕ್ಕಂಥ ಫೆರ್ಡಿನಾಂಡ್ ಮೆಗಲಾನ್ ಅಂತಂದೇಳಿ ಕರಿತಾ ಹೋಗ್ತೀವಿ. ಇವನು ಮೊಟ್ಟ ಮೊದಲ ಬಾರಿಗೆ ಇಡೀ ವಿಶ್ವವನ್ನು ಪ್ರಕಟಣೆ ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ ಅಂತಂದೇಳಿ ಕರಿತೀವಿ. ಇವನ ಮೊದಲ ಹಡಗು ಏನಿದೆ ಅದು ಮೊಟ್ಟ ಮೊದಲ ಬಾರಿಗೆ ಇಡೀ
ಇಡೀ ವಿಶ್ವವನ್ನು ಪರಿಘಟನೆ ಮಾಡ್ತು ಅನ್ನೋದು. ಇದ್ರ ಮೂಲಕ ಭೂಮಿ ಅನ್ನೋದು ಚಪ್ಪಟಿಯಾಗಿಲ್ಲ, ಅದು ರೌಂಡ್ ಆಗಿದೆ, ಸೊ ದುಂಡಾಕಾರವಾಗಿದೆ ಅನ್ನೋದನ್ನ ಮೊದಲು ಜಗತ್ತಿಗೆ ಒಂದು ಪ್ರಯೋಗಾತ್ಮಕವಾಗಿ ಅಥವಾ ಒಂದು ಪ್ರಯೋಗಾತ್ಮಕವಾಗಿ ನಿರೂಪಣೆ ಕೊಟ್ಟಂಥದ್ದು ಮೆಗಲಾನಿಗೆ ಸೇರ್ತಾ ಹೋಗುತ್ತೆ. ಸೊ ಇವನು ಕೂಡ 1520ರವರೆಗೂ ಸುಮಾರು ವರ್ಷಗಳ ಕಾಲ ಪ್ರಯಾಣ ಮಾಡೋದ್ರ ಮೂಲಕ 1520ರಲ್ಲಿ ವಾಪಸ್ ಮತ್ತೆ ಪೆಸಿಫಿಕ್ ಸಾಗರಕ್ಕೆ ತಲುಪುವ ಮೂಲಕ ಆ ಒಂದು ಹಡಗು ಏನಿದೆ ಅದು ಮೊಟ್ಟ ಮೊದಲ ಬಾರಿಗೆ ಭೂಮಿಯನ್ನ ಕಂಪ್ಲೀಟ್ ಆಗಿ ಒಂದು ಬಾರಿ ಸುತ್ತಾಕಿ ಬಂದಿರೋದು ಕಾಣ್ತಾ ಹೋಗುತ್ತೆ. ಅದರ ನಾಯಕತ್ವವನ್ನು ಈ ಫೆರ್ಡಿನಾಂಡ್ ಮೆಗಲಾನ್ ವಹಿಸಿಕೊಂಡಿದ್ದ ಅನ್ನೋದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾದರೆ ಈ ಒಂದು ಸಂಶೋಧನೆಗಳು ಅಂದರೆ ಇಷ್ಟೆಲ್ಲ ಸಂಶೋಧನೆಗಳು ನಡೀತಾ ಹೋದ್ವು. ಈ ಸಂಶೋಧನೆಗಳಿಂದ ಆದಂಥ ಪರಿಣಾಮಗಳೇನು? ಓಕೆ ನೋಡಿ, ಭೂ ಅನ್ವೇಷಣೆಗಳು ನಡೆದವು. ಹಾಗಾದರೆ ಭೂ ಅನ್ವೇಷಣೆಗಳು ಕಾರಣಗಳನ್ನು ತಿಳ್ಕೊಂಡ್ವಿ. ಅನ್ವೇಷಣೆಗಳು ಯಾವ ಭಾಗಗಳು ಪ್ರಪಂಚಕ್ಕೆ ಪರಿಚಯವಾಯಿತು ಅಂತ ನೋಡಿದ್ವಿ. ಆಸ್ಟ್ರೇಲಿಯಾ ಇರ್ಬೋದು, ದಕ್ಷಿಣ ಅಮೆರಿಕ ಇರ್ಬೋದು, ಉತ್ತರ ಅಮೆರಿಕ ಇರ್ಬೋದು, ಇವೆಲ್ಲವೂ ಕೂಡ ನಮಗೆ ಈ ಒಂದು ಭೂ ಅನ್ವೇಷಣೆಗಳಿಂದಲೇ ಸಿಕ್ಕಂಥದ್ದು. ಸೊ ಹಾಗಾದರೆ ಈ ಒಂದು ಅನ್ವೇಷಣೆಗಳಿಂದ ಉಂಟಾದಂತಹ ಪರಿಣಾಮಗಳು ಯಾವ ಪರಿಣಾಮಗಳು ಆ ಸಂದರ್ಭದಲ್ಲಿ ಆದವು ಅಂತ ನಾವು ನೋಡಿದ್ರೆ, ಯುರೋಪಿಯನ್ನರಿಗೆ ಅಮೇರಿಕ, ಆಫ್ರಿಕಾ ಮತ್ತು ಏಷ್ಯಾದ ರಾಷ್ಟ್ರಗಳೊಂದಿಗೆ ನೇರವಾಗಿ ಸಂಪರ್ಕ ಹೊಂದಬಹುದಾಗಿರ್ತಕ್ಕಂಥ ಜಲಮಾರ್ಗ ಇಲ್ಲಿ ಪರಿಚಯವಾಯಿತು. ಮೊದಲಿಗೆ ಇವರು ಕೇವಲ ಭೂಮಾರ್ಗದ ಮೂಲಕ ವ್ಯಾಪಾರ ಸಂಪರ್ಕವನ್ನು ಇಟ್ಕೊಂಡಿದ್ರು ಈ ರಾಷ್ಟ್ರಗಳ ಜೊತೆಗೆ, ಅಮೆರಿಕ ಒಂದನ್ನು ಬಿಟ್ಟು. ಯಾಕಂದರೆ ಅದು ಅವಾಗಿನ ಜಗತ್ತಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಭೂಖಂಡವಾಗಿತ್ತು. ಒಂದು ಏಷ್ಯಾದ ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ಸಂಪರ್ಕವನ್ನು ಭೂಮಾರ್ಗದಲ್ಲಿ ಕಂಡುಹಿಡ್ಕೊಂಡಿದ್ರು. ಆದರೆ ಯಾವಾಗ ಟರ್ಕರು ಆ ಒಂದು ಭೂ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದರಿಂದ ಅವರಿಗೆ ನೇರವಾಗಿ ಮುಕ್ತವಾಗಿ ವ್ಯಾಪಾರವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗಲಿಲ್ಲ. ಈಗ ಇವರಿಗೆ ಈ ಮಾರ್ಗವನ್ನು ಕಂಡುಹಿಡ್ಕೊಂಡಿದ್ರಿಂದ, ಸಮುದ್ರ ಮಾರ್ಗವನ್ನು ಕಂಡುಹಿಡ್ಕೊಂಡಿದ್ರಿಂದ ಯುರೋಪಿಯನ್ ರಾಷ್ಟ್ರಗಳಿಗೆ ಏಷ್ಯಾ, ಅಮೇರಿಕ ಮತ್ತು ಆಫ್ರಿಕಾ ಖಂಡಗಳಿಗೆ ನೇರವಾಗಿ ಮುಕ್ತವಾದಂಥ ಒಂದು ಮಾರ್ಗ ಇವರಿಗೆ ದೊರೆಯಲಿಕ್ಕೆ ಸಾಧ್ಯತೆ ಆಯಿತು. ಇದು ಭೌಗೋಳಿಕ ಅನ್ವೇಷಣೆಗಳ ಒಂದು ಪರಿಣಾಮ. ಇನ್ನು ಎರಡನೇ ಪರಿಣಾಮಕ್ಕೆ ನಾವು ಬರೋದಾದರೆ ಯುರೋಪಿನ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾವಣೆ ಆಗಲಿಕ್ಕೆ ಈ ಭೌಗೋಳಿಕ ಅನ್ವೇಷಣೆಗಳು ಕಾರಣ ಆದವು. ಯಾಕೆ ಅಂತಂದರೆ ಇಲ್ಲಿಯವರೆಗೆ ಅಂದರೆ ಮಧ್ಯಕಾಲೀನ ಯುಗದ ಒಂದು ಅವಧಿಯವರೆಗೂ ನಾವು ನೋಡೋದಾದರೆ, ಅಂದರೆ ಈ ಭೌಗೋಳಿಕ ಅನ್ವೇಷಣೆಗಳು ಪ್ರಾರಂಭ ಆಗುವುದಕ್ಕಿಂತ ಮುಂಚಿತವಾಗಿ ಆರ್ಥಿಕವಾಗಿ ಯುರೋಪಿನಲ್ಲಿ ಅತ್ಯಂತ ಬಲಿಷ್ಠ ರಾಷ್ಟ್ರಗಳು ಅಂತಂದರೆ ಅದು ಇಟಲಿ ಮತ್ತು ಜರ್ಮನಿ ಆಗಿತ್ತು. ಜರ್ಮನಿ ದೇಶಗಳು ಮತ್ತು ಇಟಲಿಗಳು ಆರ್ಥಿಕವಾಗಿ ಹೆಚ್ಚು ಪ್ರಾಬಲ್ಯವಾಗಿರ್ತಕ್ಕಂಥ ರಾಷ್ಟ್ರಗಳಾಗಿ ಯುರೋಪಿನಲ್ಲಿ ಆ ದಿನಗಳಲ್ಲಿ ಕಾಣ್ತಾ ಇತ್ತು. ಆದರೆ ಯಾವಾಗ ಭೌಗೋಳಿಕ ಅನ್ವೇಷಣೆಗಳು ನಮಗೆ ನಡೀತಾ ಹೋದವು, ಅದಕ್ಕೆ ಹೊಸ ನೇರವಾದಂಥ ಮಾರ್ಗಗಳು ಸಿಕ್ಕವು. ಈ ಒಂದು ಸಂದರ್ಭವನ್ನು ಬಳಸಿಕೊಂಡಂತಹ ಯುರೋಪ್ ಖಂಡದ ಇತರ ರಾಷ್ಟ್ರಗಳಾಗಿರ್ತಕ್ಕಂತಹ ಬ್ರಿಟನ್ ಇರ್ಬೋದು, ಅಥವಾ ಅದನ್ನು ಇಂಗ್ಲೆಂಡ್ ಅಂತ ಕರಿತಾ ಹೋಗ್ತೀವಿ, ಅಥವಾ ಫ್ರಾನ್ಸ್, ಈ ರಾಷ್ಟ್ರಗಳು ಆರ್ಥಿಕವಾಗಿ ಸದೃಢಗೊಳ್ಳಲಿಕ್ಕೆ ಇವು ಸಹಾಯವಾಗ್ತಾ ಹೋದವು. ನೋಡಿ, ಇಲ್ಲಿಯವರೆಗೆ ಇಟಲಿ ಮತ್ತು ಜರ್ಮನಿಗಳು ಆರ್ಥಿಕವಾಗಿ ಪ್ರಬಲವಾಗಿದ್ದರೆ, ಆದರೆ ಈಗ ಹಾಗಲ್ಲ. ಯಾವಾಗ ಭೌಗೋಳಿಕ ಅನ್ವೇಷಣೆಗಳಿಂದ ಹೊಸ ಮಾರ್ಗ ಕಂಡುಹಿಡಿತು, ಹಾಗಾಗಿ ಈ ಪ್ರದೇಶಗಳ ಮೇಲೆ ಹಿಡಿತವನ್ನು ಸಾಧಿಸಿದಂಥ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ವ್ಯಾಪಾರ ವಹಿವಾಟುಗಳನ್ನು ಹೆಚ್ಚು ಮಾಡಿ ಹೆಚ್ಚು ಲಾಭ ಗಳಿಸುವುದರ ಮೂಲಕ ಇವು ಯುರೋಪ್ ಖಂಡದಲ್ಲಿ ಪ್ರಬಲ ರಾಷ್ಟ್ರಗಳಾಗಲಿಕ್ಕೆ ಸಹಾಯವಾಗ್ತಾ ಹೋಯಿತು. ಹೀಗಾಗಿ ಯುರೋಪಿನಲ್ಲಿ ಮೊದಲು ಇದ್ದಂತಹ ಇಟಲಿ ಮತ್ತು ಜರ್ಮನಿ ದೇಶಗಳ ಒಂದು ಆರ್ಥಿಕ ಏನು ಸ್ವಾಸ್ಥ್ಯ ಇತ್ತು ಅಥವಾ ಆರ್ಥಿಕವಾದಂಥ ಸದೃಢತೆ ಇತ್ತು, ಅವು ಕುಸಿತ ಕಂಡವು. ಆ ಒಂದು ಸ್ಥಾನಕ್ಕೆ ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳು ಬರಲಿಕ್ಕೆ ಪ್ರಾರಂಭ ಆದವು. ಇವು ಕೂಡ ಇವು ಆ ಸ್ಥಾನವನ್ನು ಕಿತ್ಕೊಂಡು ಯುರೋಪಿನಲ್ಲಿ ಆರ್ಥಿಕ ಬಲಿಷ್ಠ ರಾಷ್ಟ್ರಗಳಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಆ ಹೆಸರನ್ನು ಪಡೀಲಿಕ್ಕೆ ಅಥವಾ ಆ ಸ್ಥಾನಗಳನ್ನು ಪಡೀಲಿಕ್ಕೆ ಸಹಾಯವಾಗ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಸಿಕ್ಕಂಥ ಹೊಸ ಭೌಗೋಳಿಕ ಅನ್ವೇಷಣೆಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಸಾಹತುಗಳನ್ನು ಸ್ಥಾಪನೆ ಮಾಡಿದ್ವು. ಅಲ್ಲಿ ಸಿಗಬಹುದಾಗಿರ್ತಕ್ಕಂಥ ವಸ್ತುಗಳನ್ನು ಬಳಸಿ ತಮ್ಮ ಆರ್ಥಿಕತೆಯನ್ನು ಬೆಳವಣಿಗೆಗೆ ಸಹಾಯವಾಯಿತು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಹೊಸ ಭೌಗೋಳಿಕ ಪ್ರದೇಶಗಳಲ್ಲಿ ಕ್ರೈಸ್ತ ಧರ್ಮ ಹರಡಲಿಕ್ಕೆ ಈ ಭೌಗೋಳಿಕ ಅನ್ವೇಷಣೆಗಳು ಸಹಾಯವಾದವು. ಯಾಕಂದರೆ ಈ ಭೌಗೋಳಿಕ ಅನ್ವೇಷಣೆಗಳು ಆಗದೇ ಇದ್ದಿದ್ರೆ ಹೊಸ ಭೂಶೋಧನೆಗಳು ಆಗ್ತಾ ಇರಲಿಲ್ಲ, ಆ ಪ್ರದೇಶಗಳಲ್ಲಿ ಕ್ರೈಸ್ತ ಧರ್ಮ ಹರಡಲಿಕ್ಕೂ ಕೂಡ ಸಹಾಯವಾಗ್ತಾ ಇರಲಿಲ್ಲ. ಆದರೆ ಈಗ ಹಾಗಲ್ಲ, ಅವು ಅನ್ವೇಷಣೆಗಳಿಂದ ಹೊಸ ಭೂಪ್ರದೇಶಗಳು ಉಂಟಾದವು. ಸೊ ಹಾಗಾಗಿ ಕ್ರೈಸ್ತ ಧರ್ಮದ
ಏನು ಪ್ರಚಾರಕರಿದ್ರು ಅವರಿಗೆ ಹೊಸ ಭೂಪ್ರದೇಶವೂ ಕೂಡ ಪರಿಚಯವಾಯಿತು ಅಥವಾ ಹೊಸ ಭೂಪ್ರದೇಶ ಸಿಕ್ತು. ಹಾಗಾಗಿ ಅಲ್ಲಿ ಹೋಗಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಇದು ಹೆಚ್ಚು ಸೂಕ್ತವಾದಂಥ ಒಂದು ಪರಿಣಾಮವಾಗಿ ನಮಗೆ ಕಾಣ್ತಾ ಹೋಯಿತು. ಇನ್ನು ಪೂರ್ವ ಮತ್ತು ಪಶ್ಚಿಮ ದೇಶಗಳ ನಡುವಿನ ಸಾಂಸ್ಕೃತಿಕ ವಿನಿಮಯಕ್ಕೂ ಕೂಡ ಇದು ಕಾರಣ ಆಯಿತು. ಯಾಕಂದ್ರೆ ನೋಡಿ, ಆ ಕಾಲದಲ್ಲಿ ಯುರೋಪ್ ಖಂಡಗಳಿಗಿಂತಲೂ ಕೂಡ ಹೆಚ್ಚು ಪ್ರಬುದ್ಧಮಾನವಾದಂತಹ ಒಂದು ಸ್ಥಿತಿಗತಿಗಳನ್ನು ಹೊಂದಿದ್ದು ಅಂದರೆ ನಮ್ಮ ಪೂರ್ವ ರಾಷ್ಟ್ರಗಳೇ. ಅದು ಆರ್ಥಿಕವಾಗಿರ್ಬೋದು, ಸಂಸ್ಕೃತಿಯ ವಿಚಾರಕ್ಕೆ ಇರ್ಬೋದು. ನಾವು ಅವರಿಗಿಂತಲೂ ಕೂಡ ಉತ್ತಮವಾದಂಥ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಮತ್ತು ಉತ್ತಮವಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಾಗಿದ್ದು ಮತ್ತು ಅತ್ಯಾಧುನಿಕವಾಗಿರ್ತಕ್ಕಂಥದ್ದು ಕೂಡ ನಮ್ಮಲ್ಲಿತ್ತು. ಆದರೆ ಇಲ್ಲಿಗೆ ಬಂದಂತಹ ಏನು ಯುರೋಪಿಯನ್ ದೇಶಗಳಿದ್ದಾವೆ, ಇಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ತಿಳ್ಕೊಂಡು ಅಲ್ಲಿಗೆ ಹೋಗಿ ತಾವು ಬದಲಾವಣೆ ಆದರೆ ಅಲ್ಲಿರ್ತಕ್ಕಂಥ ಅಂಶಗಳು ಕೂಡ ನಮಗೂ ಕೂಡ ಪರಿಚಯವಾಗಲಿಕ್ಕೆ ಈ ಭೌಗೋಳಿಕ ಅನ್ವೇಷಣೆಗಳು ಕೂಡ ಸಹಾಯ ಆಗ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಮೆಗಲಾನ್ ಇಡೀ ಭೂಮಿಯನ್ನು ಒಂದು ಸಾರಿ ಸುತ್ತುವರಿಯುವಂಥ ಪ್ರಯತ್ನವನ್ನು ಮಾಡಿದ್ರಿಂದ ಭೂಮಿ ಚಪ್ಪಟಿಯಾಗಿಲ್ಲ, ಅದು ವೃತ್ತಾಕಾರವಾಗಿದೆ ಅಥವಾ ದುಂಡಾಕಾರವಾಗಿದೆ ಅನ್ನೋ ಒಂದು ಪರಿಚಯ ನಮಗೆ ಎಲ್ಲರಿಗೂ ಕೂಡ ಮನವರಿಕೆ ಆಗಲಿಕ್ಕೆ ಸಾಧ್ಯತೆ ಆಯಿತು. ಮುಂಚೆ ಭೂಮಿ ಒಂದು ಚಪ್ಪಟಿ ಆಗಿದೆ, ನಾವು ಸಮುದ್ರ ಮಾರ್ಗದ ಮೂಲಕ ಕೊನೆಗೆ ಹೋಗ್ತಾ ಹೋಗ್ತಾ ಪ್ರಪಾತ ಉಂಟಾಗುತ್ತೆ, ಅಲ್ಲಿಗೆ ಭೂಮಿ ಎಂಡ್ ಅಥವಾ ಭೂಮಿಯ ಕೊನೆಯ ತುದಿಯಲ್ಲಿದೆ, ಅಲ್ಲಿಂದ ನಾವು ವಾಪಸ್ ಬರಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ಒಂದು ನಂಬಿಕೆ ಜನರಲ್ಲಿ ಇತ್ತು. ಹಾಗಾಗಿ ಅವರು ಯಾರೂ ಕೂಡ ಸಮುದ್ರ ಮಾರ್ಗದ ಮೂಲಕ ಸಂಚಾರವನ್ನು ಮಾಡ್ತಾ ಇರಲಿಲ್ಲ. ಯಾಕಂದರೆ ಅದು ಭೂಮಿ ಹೋಗ್ತಾ ಹೋಗ್ತಾ ಒಂದು ತುದಿ ಅನ್ನೋದು ಇದೆ, ಅಲ್ಲಿಗೆ ಹೋದರೆ ನಾವು ಪ್ರಪಾತಕ್ಕೆ ಬಿದ್ದುಬಿಡ್ತೀವಿ, ಅಲ್ಲಿಂದ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಅದೇ ಭೂಮಿಯ ತುದಿ ಅನ್ನೋದು ಕಲ್ಪನೆ ಇತ್ತು. ಆದರೆ ಯಾವಾಗ ಮೆಗಲಾನ್ ಇಡೀ ಭೂಮಿಯನ್ನು ಸುತ್ತರಿಯುವಂತಹ ಒಂದು ಪ್ರಯೋಗವನ್ನು ಮಾಡಿದ ಅಥವಾ ಪ್ರಯತ್ನವನ್ನು ಮಾಡಿದ, ಆವಾಗ ನಮಗೆ ಗೊತ್ತಾಯಿತು ಭೂಮಿ ರವಂಡಾಕಾರ ಗುಂಡಾಕಾರ ಇದೆ, ಅದು ಚಪ್ಪಟೆ ಆಕಾರ ಇಲ್ಲ, ಅದಕ್ಕೆ ಒಂದು ತುದಿ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾದಂಥ ಅರಿವು ನಮಗೆ ಕಾಣ್ತಾ ಹೋಯಿತು. ಇನ್ನು ಉತ್ತರ ಅಮೆರಿಕದಲ್ಲಿರ್ತಕ್ಕಂತಹ ಏನು ಜನರಿದ್ರು, ಅವರು ತಮ್ಮ ಆರ್ಥಿಕ ಅಂದರೆ ಏನು ಬ್ರಿಟನ್ನಿಂದ ಫ್ರಾನ್ಸಿಂದ ಬಂದಿರತಕ್ಕಂಥ ಜನರಿದ್ರು, ಅವರು ವಸಾಹತು ಸಾಮ್ರಾಜ್ಯಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದ್ರು ಯುರೋಪಿನ ರಾಷ್ಟ್ರಗಳು. ಅಲ್ಲಿ ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಆಫ್ರಿಕಾದಲ್ಲಿರ್ತಕ್ಕಂಥ ನೀಗ್ರೋಗಳನ್ನು ಅಲ್ಲಿಗೆ ತಂದು ಕೆಲಸಗಾರರನ್ನಾಗಿ ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಇದು ಗುಲಾಮಗಿರಿ ಒಂದು ವ್ಯವಸ್ಥೆಗೆ ಸಹಾಯವಾಯಿತು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಯಾವಾಗ ಉತ್ತರ ಅಮೆರಿಕದಲ್ಲಿರ್ತಕ್ಕಂಥ ವಸಾಹತು ಜನರಿದ್ದಾರೆ ಅಥವಾ ವಸಾಹತುವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಜನರಿದ್ದಾರೆ, ಅವರು ತಮ್ಮ ಆರ್ಥಿಕ ವ್ಯವಸ್ಥೆಯನ್ನು ವೃದ್ಧಿ ಮಾಡಿಕೊಳ್ಳಲಿಕ್ಕೆ ದಕ್ಷಿಣ ಆಫ್ರಿಕಾದಲ್ಲಿರ್ತಕ್ಕಂಥ ನೀಗ್ರೋಗಳನ್ನು ಅಲ್ಲಿಂದ ಕರ್ಕೊಂಬಂದು ಗುಲಾಮರನ್ನಾಗಿ ತಮ್ಮ ಕೆಲಸಕ್ಕಾಗಿ ಇಟ್ಕೊಂಡ್ರು. ಇದು ಗುಲಾಮಗಿರಿ ಅನ್ನೋ ಒಂದು ಹೊಸ ಪದ್ಧತಿ ಸೃಷ್ಟಿಯಾಗಲಿಕ್ಕೆ ಇದು ಕೂಡ ಕಾರಣ ಆಯಿತು. ಹಾಗಾಗಿ ಭೌಗೋಳಿಕ ಅನ್ವೇಷಣೆಯಿಂದ ಈ ಹೊಸ ಪದ್ಧತಿಯು ಕೂಡ ಉದ್ಭವ ಆಯಿತು ಅನ್ನೋದನ್ನು ನಾವು ನೆನಪಿನಲ್ಲಿಟ್ಕೋಬೇಕಾಗುತ್ತೆ. ಇದಿಷ್ಟು ಕೂಡ ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳೇನು, ಅದು ಯಾಕೆ ಆಯಿತು, ಯಾವ್ಯಾವ ಭೂಪ್ರದೇಶಗಳು ನಮಗೆ ಹೊಸದಾಗಿ ಕಂಡು ಬರ್ತಾ ಹೋಯಿತು, ಮತ್ತು ಹೇಗೆಲ್ಲ ಅದಕ್ಕೆ ಪ್ರಯತ್ನಗಳು ನಡೀತಾ ಹೋದ್ವು, ಜೊತೆಗೆ ಅದರಿಂದ ಆದಂಥ ಪರಿಣಾಮಗಳೇನು ಅನ್ನೋ ವಿಚಾರಗಳು ಇಲ್ಲಿಯವರೆಗೆ ಸಿಕ್ಕಂಥದ್ದು. ಇನ್ನು ಮತ ಸುಧಾರಣೆ ಅಂತಂದೇಳಿ ಕರಿತಾ ಹೋಗ್ತೀವಿ. ಆಧುನಿಕ ಯುರೋಪ್ನಲ್ಲಿ ನಡೆದಿರ್ತಕ್ಕಂಥ ಮತ್ತೊಂದು ಮಹತ್ತರ ಘಟನೆ ಅಂತಂದರೆ ಮತ ಸುಧಾರಣೆ. ಮತ ಸುಧಾರಣೆ ಅಂತ ಹೇಳ್ತೀವಿ. ಮತ ಸುಧಾರಣೆ ಅಂತಂದರೆ ಪುನರುಜ್ಜೀವನದ ಕಾರಣದಿಂದಾಗಿ ಯುರೋಪಿನ ಜನರಲ್ಲಿ ಪ್ರಶ್ನೆ ಮಾಡುವಂತಹ ಮನೋಭಾವನೆ ಉದ್ಭವ ಆಯಿತು. ನಿಮಗೆ ಗೊತ್ತಿರೋ ಹಾಗೆ ಪ್ರಶ್ನೆ ಮಾಡುವಂಥ ಮನೋಭಾವ ಉದ್ಭವ ಆಯಿತು. ಫ್ರಾನ್ಸಿಸ್ ಬೇಕನ್ ಅದಕ್ಕೆ ಹೆಚ್ಚಿನದಾದಂಥ ಮಹತ್ವವನ್ನು ಕೂಡ ಕೊಟ್ಟ. ಯಾವುದೇ ವಿಚಾರಗಳನ್ನಾಗಲಿ ನಾವು ಪ್ರಶ್ನೆ ಮಾಡಿ ಮಂಡಿಸಿ ನಂತರವೇ ಒಪ್ಪಿಕೊಳ್ಳಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಅವನು ವ್ಯಕ್ತಪಡಿಸ್ತಾನೆ. ಹೀಗಾಗಿ ಕಾಲಾನಂತರದಲ್ಲಿ ಇದು ಹೆಚ್ಚು ಜನರಲ್ಲಿ ಅರಳಲಿಕ್ಕೆ ಪ್ರಾರಂಭ ಆಯಿತು. ಹೀಗಾಗಿ ಇಲ್ಲಿಯವರೆಗೆ ಅಂದರೆ ಮಧ್ಯಕಾಲೀನ ಯುಗದಲ್ಲಿ ಕ್ಯಾಥೋಲಿಕ್ ಚರ್ಚ್ ಪೋಪರ ನಾಯಕತ್ವದಲ್ಲಿ ಸಮಾಜ ಅಥವಾ ಕ್ರೈಸ್ತ ಧರ್ಮವನ್ನು ಹಿಡಿತಕ್ಕೋಸ್ಕರ ಹಲವಾರು ರೀತಿಯಾದಂಥ ಮೂಢನಂಬಿಕೆಗಳನ್ನು ಜನರಲ್ಲಿ ತುಂಬುವಂಥ ಕೆಲಸವನ್ನು ಕ್ಯಾಥೋಲಿಕ್ ಚರ್ಚ್ಗಳು ಮಾಡ್ತಾ ಹೋಗಿದ್ದು. ಹೀಗಾಗಿ ಆ ಒಂದು ಮೂಢನಂಬಿಕೆಗಳನ್ನು ಪ್ರಶ್ನೆ ಮಾಡ್ತಾ ಜನರು ಹೋಗಿದ್ದರಿಂದ, ಪ್ರಶ್ನೆ ಮಾಡುವಂಥ ಮನೋಭಾವನೆ ಹೆಚ್ಚಾಗಿದ್ದರಿಂದ ಕ್ಯಾಥೋಲಿಕ್ ಜನರ ಅಥವಾ ಕ್ಯಾಥೋಲಿಕ್ ಚರ್ಚ್ಗಳ ಸ್ಥಾನಗಳು ದಿನದಿಂದ ದಿನಕ್ಕೆ ಕುಸಿತಾ ಹೋಯಿತು. ಹಾಗಾಗಿ ಕ್ರೈಸ್ತ ಧರ್ಮ ದಿನದಿಂದ ದಿನಕ್ಕೆ ಅವನತಿವಂತ ಹೋಯಿತು ಅಥವಾ ಅದರ ಮೇಲಿರ್ತಕ್ಕಂಥ ನಂಬಿಕೆ ಜನರಲ್ಲಿ ದಿನದಿಂದ ಕಡಿಮೆ ಆಗ್ತಾ ಹೋಯಿತು. ಹೀಗಾಗಿ ಎಸ್ಪೆಷಲಿ ಕ್ಯಾಥೋಲಿಕ್ ಚರ್ಚ್ಗಳ ಮೇಲಿರ್ತಕ್ಕಂಥ ನಂಬಿಕೆ ಕ್ರೈಸ್ತ ಧರ್ಮಕ್ಕಿಂತಲೂ ಕೂಡ ಕ್ಯಾಥೋಲಿಕ್ ಧರ್ಮದ ಮೇಲೆ ಇರ್ತಕ್ಕಂಥ ಕ್ಯಾಥೋಲಿಕ್ ಚರ್ಚ್ಗಳ ಮೇಲೆ ಇರ್ತಕ್ಕಂಥ ನಂಬಿಕೆ ದಿನದಿಂದ ದಿನಕ್ಕೆ ಕುಸಿಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ಅಲ್ಲಿರ್ತಕ್ಕಂಥ ಕ್ಯಾಥೋಲಿಕ್ ಚರ್ಚ್ಗಳು ಮತ್ತೆ ತಮ್ಮ
ಅಭಿಪ್ರಾಯಗಳನ್ನು ಅಥವಾ ತಮ್ಮ ನೀತಿಗಳನ್ನು ಬದಲಾಯಿಸಿಕೊಳ್ಳುವಂತಹ ಅವಕಾಶಗಳು ಈಗ ಸೃಷ್ಟಿಯಾಗ್ತಾ ಹೋದವು. ಮೊದಲಿಗೆ ನಿಯಮಗಳನ್ನು ಸೃಷ್ಟಿ ಮಾಡ್ತಾ ಹೋದ್ರು, ಜನರಲ್ಲಿ ಮೂಢನಂಬಿಕೆಗಳನ್ನು ಬಿತ್ತಾ ಹೋದ್ರು. ಅದ್ರ ಮೂಲಕ ಒಂದು ಮಧ್ಯಕಾಲೀನ ಯುಗದಲ್ಲಿ ಜನರನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋದ್ವು. ಆದರೆ ಪುನರುಜ್ಜೀವನದಿಂದ ಜನರು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರು. ಪ್ರಶ್ನೆ ಮಾಡಿ ಹಲವು ವಿಚಾರಗಳಲ್ಲಿ ಕ್ಯಾಥೋಲಿಕ್ ಚರ್ಚ್ಗಳು ಹೇಳಿರ್ತಕ್ಕಂಥ ವಿಚಾರಗಳು ಸುಳ್ಳು ಅನ್ನೋದು ಗೊತ್ತಾಗ್ತಾ ಹೋಯ್ತು. ಯಾಕಂದ್ರೆ ಕ್ಯಾಥೋಲಿಕ್ ಚರ್ಚ್ಗಳು ಭೂ ಕೇಂದ್ರ ಸಿದ್ಧಾಂತವನ್ನು ಮಂಡನೆ ಮಾಡಿದ್ವು. ಆದರೆ ವಿಜ್ಞಾನಿಗಳು ಕಂಡುಹಿಡಿದ್ರು ಅದು ಭೂ ಕೇಂದ್ರಿತವಾದ ಅಲ್ಲ, ಸೂರ್ಯ ಕೇಂದ್ರಿತವಾದ ಅಂತ. ಹಾಗೆ ಭೂಮಿ ಚಪ್ಪಟೆ ಆಕಾರವಾಗಿದೆ ಅಂತ ಹೇಳಿದ್ರು, ಆದರೆ ಭೂಮಿ ದುಂಡಾಗಿದೆ ಅಂತಂದೇಳಿ ಮೆಗಲಾನ್ ತನ್ನ ಒಂದು ನೌಕಾಯಾನದ ಮೂಲಕ ತೋರಿಸಿಕೊಟ್ಟಂಥದ್ದು ಕಾಣ್ತಾ ಹೋಗುತ್ತೆ. ಈಗ ಹಲವಾರು ವಿಚಾರಗಳು ಇರ್ಬೋದು. ಅವೆಲ್ಲವೂ ಕೂಡ ಈಗ ಪ್ರಶ್ನೆ ಮಾಡ್ತಾ ಹೋದ್ರು. ಹಾಗಾಗಿ ಅಲ್ಲಿ ಸುಳ್ಳು ಅನ್ನೋದು ಗೊತ್ತಾದ ತಕ್ಷಣ ಕ್ಯಾಥೋಲಿಕ್ ಚರ್ಚಿನ ಮೇಲೆ ಇದ್ದಂತಹ ಏನು ನಂಬಿಕೆ ಇತ್ತು, ಆ ನಂಬಿಕೆಯನ್ನು ದಿನದಿಂದ ದಿನಕ್ಕೆ ಕಳೆದುಕೊಳ್ಳುವಂಥ ಪ್ರಯತ್ನಗಳು ನಡೀತಾ ಹೋದವು. ಸೊ ಹಾಗಾಗಿ ಇಲ್ಲಿ ಮತ ಸುಧಾರಣೆ ಕಾರ್ಯಗಳು ಅತ್ಯಂತ ಅನಿವಾರ್ಯವಾಗಿತ್ತು. ಹಾಗಾಗಿ ಆ ಮತ ಸುಧಾರಣೆ ಕಾರ್ಯಗಳು ನಾವು ಈ ಒಂದು ದಿನಗಳನ್ನು ಕೂಡ ನಡೀತಾ ಹೋಗುತ್ತೆ. ಇದರ ಫಲವಾಗಿ ಕ್ರೈಸ್ತ ಧರ್ಮ ಎರಡು ಹೋಳಾಗಿ ಕೂಡ ವಿಭಜನೆ ಹೊಂತಾಯಿತು. ಅಂದರೆ ಕ್ಯಾಥೋಲಿಕ್ ಮತ್ತೊಂದು ಪ್ರೊಟೆಸ್ಟೆಂಟರು ಅನ್ನೋ ಒಂದು ಭಾಗಗಳು ಎರಡು ಭಾಗಗಳಾಗಿ ವಿಂಗಡಣೆ ಆಗಲಿಕ್ಕೆ ಈ ಮತ ಸುಧಾರಣೆ ಅಥವಾ ಒಂದು ಪುನರುಜ್ಜೀವನದ ಪ್ರಶ್ನೆ ಮಾಡುವ ಮನೋಭಾವನೆಯು ಕೂಡ ಕಾರಣ ಆಯಿತು ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಈ ಮತ ಸುಧಾರಣೆಗೆ ಕಾರಣವಾದಂಥ ಅಂಶಗಳೇನು? ಯುರೋಪ್ನಲ್ಲಿ ಯಾವ ಕಾರಣಗಳಿಂದ ಈ ಮತ ಸುಧಾರಣೆ ಬಂತು? ನಾನು ಆಗಲೇ ಹೇಳಿದೆ, ಮೊದಲನೇ ವಿಚಾರವಾಗಿ ಪುನರುಜ್ಜೀವನದಿಂದ ಪ್ರಶ್ನೆ ಮಾಡುವ ಮನೋಭಾವನೆ ಉಂಟಾಯಿತು. ಅದು ಕೂಡ ಕ್ಯಾಥೋಲಿಕ್ ಚರ್ಚ್ಗಳ ಮೇಲೆ ಇರ್ತಕ್ಕಂಥ ನಂಬಿಕೆಗೆ ಧಕ್ಕೆ ಉಂಟು ಮಾಡಿತು ಅಂತ. ಅದು ಮೊದಲನೇ ಕಾರಣ ಅಂತ. ಇನ್ನು ಎರಡನೇ ಕಾರಣ ಅಂತ ಅಂದರೆ ಕ್ರೈಸ್ತ ಧರ್ಮದ ಪೋಪರು ಅಥವಾ ಪಾದ್ರಿಗಳು ಅಂತ ನಾವೇನು ಹೇಳ್ತೀವಿ, ಈ ಸನ್ಯಾಸಿಗಳು ಎಲ್ಲ ರೀತಿಯಾದಂಥ ಸರ್ವತ್ಯಾಗವನ್ನು ಮಾಡಿ ಸರಳವಾದಂತಹ ಬದುಕಿನ ಕಡೆ ಗಮನ ಹರಿಸ್ತಾ ಉಳಿದ ಜನರಿಗೂ ಕೂಡ ಸರಳವಾದಂಥ ಬದುಕನ್ನೇ ಉಪದೇಶವನ್ನು ಮಾಡಬೇಕಾಗಿತ್ತು. ಆದರೆ ಮಧ್ಯಕಾಲೀನ ಯುಗದಲ್ಲಿರ್ತಕ್ಕಂಥ ಏನು ಪೋಪರು ಬಂದರು, ಕ್ಯಾಥೋಲಿಕ್ ಚರ್ಚ್ಗಳನ್ನು ನಡೆಸುವಂಥ ನಾಯಕರು ಬಂದರು. ಸೊ ಇವರು ಎಲ್ಲವನ್ನ ಸರಳ ಬದುಕನ್ನು ಬಿಟ್ಟು ಜನರಿಗೆ ಸರಳ ಬದುಕನ್ನು ಉಪದೇಶಿಸಿದ್ರು. ಇವರು ಮಾತ್ರ ಆಡಂಬರದ ಬದುಕಿಗೆ ಅವಕಾಶವನ್ನು ಕೊಟ್ಟರು ತಮ್ಮ ಬದುಕಿನಲ್ಲಿ. ಸೊ ಹೀಗಾಗಿ ಮತ್ತು ಜೊತೆಗೆ ಕಾನೂನು ಬಾಹಿರವಾಗಿ ಅಥವಾ ನೀತಿಯುತವಾದಂಥ ಕೆಲಸಗಳಿಗೆ ಬಿಟ್ಟು ಆ ಕೃತ್ಯಗಳನ್ನು ನೀತಿ ಬಾಹಿರ ಕೃತ್ಯಗಳನ್ನು ಕೂಡ ಇವರು ಭಾಗವಹಿಸಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರು. ಹೀಗಾಗಿ ಹಲವು ವಿಚಾರವಾದಿಗಳು, ಅದರಲ್ಲಿ ಜಾನ್ ವೈಕ್ಲಿಫ್ ಇರ್ಬೋದು, ಇಂಗ್ಲೆಂಡಿನ ಒಬ್ಬ ವಿಚಾರವಾದಿ. ಅದೇ ರೀತಿ ಆಲೆಂಡ್ನ ಇರಾಸ್ಮಸ್ ಅಂತಂದೇಳಿ ಕರಿತಾ ಹೋಗ್ತೀವಿ, ಇಟಲಿಯ ಬೊಕಾಶಿಯಾ ಅಂತಂದೇಳಿ ಕರಿತಾ ಹೋಗ್ತೀವಿ. ಇವರೆಲ್ಲರೂ ಕೂಡ ಆ ಕ್ಯಾಥೋಲಿಕ್ ಚರ್ಚ್ಗಳ ಒಂದು ಆಡಂಬರದ ಬದುಕಿರ್ಬೋದು ಅಥವಾ ಅವರ ಒಂದು ಏನು ತತ್ವಗಳಿತ್ತು ಆ ತತ್ವಗಳನ್ನು ಪ್ರಶ್ನಿಸುವಂತಹ ಕೆಲಸಗಳನ್ನು ಮಾಡ್ತಾ ಹೋದ್ರು. ಸೊ ಇದು ಕೂಡ ಮತ ಸುಧಾರಣೆಗೆ ಪ್ರಮುಖವಾದಂಥ ಎರಡನೇ ಕಾರಣ ಅಂತಂದು ಹೇಳ್ತಾ ಹೋಗ್ತೀವಿ. ಇನ್ನು ಮೂರನೇ ಕಾರಣಕ್ಕೆ ಬರೋದಾದರೆ, ಚರ್ಚಿನಲ್ಲಿರ್ತಕ್ಕಂಥ ಎಲ್ಲ ಪುರೋಹಿತರು ಕೂಡ ಅಥವಾ ಪೋಪರು ಕೂಡ ಬೈಬಲನ್ನು ಓದಿ ಅಥವಾ ದೊಡ್ಡ ವಿದ್ವಾಂಸರೇನೂ ಆಗಿರಲಿಲ್ಲ. ಸೊ ಕೇವಲ ಆಡಂಬರದ ಬದುಕಿಗಾಗಿ ಅವರು ಆ ಸ್ಥಾನಗಳನ್ನು ಅಲಂಕಾರ ಮಾಡಿದ್ರೆ ವಿನಃ ಹೆಚ್ಚಿನ ಪಾಂಡಿತ್ಯವನ್ನು ಅವರು ಹೊಂದಿರಲಿಲ್ಲ ಅನ್ನೋದು ಕೂಡ ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಮೂರನೇ ಪಾಯಿಂಟ್ ಆಗಿ, ಆಧುನಿಕ ಯುರೋಪಿನಲ್ಲಿರ್ತಕ್ಕಂಥ ರಾಜರಿಗೂ ಮತ್ತು ಚರ್ಚ್ಗಳ ಮಧ್ಯೆ ರಾಜಕೀಯವಾಗಿ ಒಡಕು ಉಂಟು ಮಾಡಿದ್ರು. ಯಾಕಂದ್ರೆ ಈ ಪೋಪರು ಹೇಳುವ ಪ್ರಕಾರ ರಾಜನಿಗಿಂತಲೂ ಕೂಡ ತಾನೇ ಶ್ರೇಷ್ಠ ಅಂತಂದೇಳಿ ಅವರು ಒಂದು ನೀತಿಯನ್ನು ಕೂಡ ರೂಪಣೆ ಮಾಡಿದ್ರು. ಸೊ ಹೀಗಾಗಿ ರಾಜರಿಗೆ ಈ ಪೋಪರ ಒಂದು ಶ್ರೇಷ್ಠತೆ ಅವರಿಗೆ ಇಷ್ಟವಾಗ್ತಾ ಇರಲಿಲ್ಲ. ರಾಜಕೀಯದಲ್ಲಿ ಅವರು ಹಸ್ತಕ್ಷೇಪವನ್ನು ಮಾಡ್ತಾ ಇದ್ರು. ಪೋಪರು ಹೇಳಿದಂತೆ ರಾಜರು ಆಡಳಿತವನ್ನು ನಡೆಸಬೇಕಾಗಿತ್ತು. ಇದು ರಾಜ ಮಹಾರಾಜರಿಗೆ ಇಷ್ಟ ಆಗದೇ ಇರತಕ್ಕಂಥ ಸಂಗತಿಯಾಗಿತ್ತು. ಹಾಗಾಗಿ ಈ ಮತ ಸುಧಾರಣೆ ಮಾಡುವಂತಹ ಏನು ವರ್ಗ ಇತ್ತು ಅಥವಾ ಒಂದು ಪ್ರಶ್ನೆ ಮಾಡುವಂತಹ ವರ್ಗ ಇತ್ತು, ಆ ವರ್ಗಕ್ಕೆ ರಾಜರು ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಿದ್ದು ಕೂಡ ಮತ ಸುಧಾರಣೆಗೆ ಕಾರಣ ಆಯಿತು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಇನ್ನು ರಾಷ್ಟ್ರ ಪ್ರಭುತ್ವ ಅಂತ ಹೇಳಿದ್ವಿ. ಸೊ ಅಂದರೆ ರಾಷ್ಟ್ರದ ವಿಚಾರದಲ್ಲಿ ಧಾರ್ಮಿಕ ಪ್ರಭುಗಳು ಅಥವಾ ಧಾರ್ಮಿಕ ಸ್ಥಾನದಲ್ಲಿರ್ತಕ್ಕಂಥ ಸನ್ಯಾಸಿಗಳ ಹಸ್ತಕ್ಷೇಪವು ಕೂಡ ಅದು ವಿರೋಧಕ್ಕೆ ಕಾರಣ ಆಯಿತು ಅನ್ನೋದು. ಇನ್ನು ನವೋದಯ ಅಥವಾ ಪುನರುಜ್ಜೀವನದ ದೃಷ್ಟಿಯಿಂದ ವೈಜ್ಞಾನಿಕ ಕುತೂಹಲಗಳು ಉಂಟಾದವು. ಹೀಗಾಗಿ ಕೆಲವೊಂದು ಅಂಶಗಳು ನಮಗೆ ಹೊಸ ಪರಿಚಯಗಳು ಕೂಡ ಆಗಲಿಕ್ಕೆ ಸಾಧ್ಯತೆ ಆಯಿತು. ಇನ್ನು ಮತ್ತೊಂದು ಬಹು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತಂದರೆ, ಈ ಕಾಲದಲ್ಲಿ ಪುನರುಜ್ಜೀವನದ ಒಂದು ಅವಧಿಯ ಸಂದರ್ಭದಲ್ಲಿ ಲ್ಯಾಟಿನ್ ಭಾಷೆಯನ್ನು ಬಿಟ್ಟು
ಲ್ಯಾಟಿನ್ ಭಾಷೆಯನ್ನು ಬಿಟ್ಟು ಸಾಹಿತಿಗಳು ಸ್ಥಳೀಯ ಭಾಷೆಯಾಗಿರ್ತಕ್ಕಂಥ ಜರ್ಮನಿ ಮತ್ತು ಇಟಲಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಈ ಭಾಷೆಯ ಪದಗಳನ್ನೇ ಹೆಚ್ಚು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರು ಸಾಹಿತ್ಯದ ಮೂಲಕ. ಹಾಗಾಗಿ ಬರೆದಿರ್ತಕ್ಕಂಥ ಸಾಹಿತ್ಯ ಎಲ್ಲ ಜನರಿಗೂ ಕೂಡ ಅರ್ಥವಾಗಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ಆ ವಿಚಾರಗಳಿಂದಾಗಿ ಈ ಒಂದು ಮತ ಸುಧಾರಣೆಯು ಕೂಡ ಕಾರಣವಾಗಲಿಕ್ಕೆ ಸಹಾಯವಾಯಿತು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇನ್ನು ಮಾರ್ಟಿನ್ ಲೂಥರ್ ಮತ ಸುಧಾರಣೆಯ ಪ್ರಮುಖ ವ್ಯಕ್ತಿ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಮಾರ್ಟಿನ್ ಲೂಥರ್ ಇವನು ಸಾಮಾನ್ಯ ಶಕ 1483ರಿಂದ 1546ರವರೆಗೆ ಇದ್ದಂಥ ಒಬ್ಬ ಪಾದ್ರಿ. ಈತ 1483ರಲ್ಲಿ ನವೆಂಬರ್ನಲ್ಲಿ ಹನ್ಸ್ ಮತ್ತು ಮಾರ್ಗೆಟ್ ದಂಪತಿಗಳ ಮಗನಾಗಿ ಇವರು ಜನಿಸ್ತಾರೆ. ನಂತರದ ದಿನಗಳಲ್ಲಿ ಇವರು ಜರ್ಮನಿಯ ವಿಟೆನ್ಸ್ಬರ್ಗ್ ಒಂದು ಸ್ಥಳದಲ್ಲಿ ಇವರು ಒಬ್ಬ ಪಾದ್ರಿಯಾಗಿ ಕೂಡ ತಮ್ಮ ಬದುಕನ್ನು ಸ್ಟಾರ್ಟ್ ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಆದರೆ ಇವರಿಗೆ ಒಂದು ಆಸೆ ಇತ್ತು, ರೋಮನ್ನಲ್ಲಿರ್ತಕ್ಕಂಥ ಕ್ಯಾಥೋಲಿಕ್ ಚರ್ಚನ್ನು ಭೇಟಿ ಮಾಡಬೇಕು, ಅದರ ಒಂದು ವೈಭವವನ್ನು ನೋಡಬೇಕು ಅನ್ನೋ ಆಸೆ ಮಾರ್ಟಿನ್ ಲೂಥರಲ್ಲಿ ಇತ್ತು. ಹಾಗಾಗಿ ಮಾರ್ಟಿನ್ ಲೂಥರ್ ಅವರು ಒಂದು ಸಾರಿ ಈ ರೋಮನ್ ನಗರದಲ್ಲಿರ್ತಕ್ಕಂಥ ಕ್ಯಾಥೋಲಿಕ್ ಚರ್ಚ್ಗೆ ಅವರು ಭೇಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಅವರಿಗೆ ಈ ಪೋಪರ ಒಂದು ಆಡಂಬರದ ಬದುಕು ಮತ್ತು ಸುಳ್ಳಿನ ಬದುಕಿನ ಪರಿಚಯವಾಗ್ತಾ ಹೋಗುತ್ತೆ. ಹಾಗಾಗಿ ಆ ಆಡಂಬರದ ಬದುಕನ್ನು ಅವರು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಅಲ್ಲದೆ ಪಾಪಕ್ಷೇಮ ಓಕೆ ಪಾಪಕ್ಷಮೆ ಅಂತಂದೇಳಿ ಕರಿತಾ ಹೋಗ್ತೀವಿ. ಪಾಪಕ್ಷಮೆ ಪತ್ರವನ್ನು ಕೊಡುವಂಥದ್ದು ಇವರು ಪ್ರಮುಖವಾಗಿ ಪಾದ್ರಿಗಳು ಕೊಡುವಂತಹ ಒಂದು ಏನು ಪಾಪಕ್ಷಮೆ ಪತ್ರಗಳಿದ್ದಾವೆ, ಇದನ್ನು ಬಹುಮುಖ್ಯವಾಗಿ ಮಾರ್ಟಿನ್ ಲೂಥರ್ ಅವರು ವಿರೋಧಿಸುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಯಾರು ತಪ್ಪು ಮಾಡಿರ್ತಾನೆ ಆ ವ್ಯಕ್ತಿಯ ಒಳ್ಳೆ ಕಾರ್ಯಗಳನ್ನು ಮಾಡುವ ಮೂಲಕ ತಪ್ಪುಗಳಿಗೆ ಅಥವಾ ಪಾಪವನ್ನು ತಿದ್ದಿಕೊಳ್ಳಲಿಕ್ಕೆ ಅವಕಾಶಗಳು ಇತ್ತು. ಆದರೆ ಈ ಕ್ಯಾಥೋಲಿಕ್ ಚರ್ಚ್ಗಳು ಮಧ್ಯಕಾಲೀನ ಯುಗದಲ್ಲಿ ಹೊಸದೊಂದು ನಿಯಮವನ್ನು ಸೃಷ್ಟಿ ಮಾಡಿದ್ವು. ಅದೇನಪ್ಪ ಅಂತಂದರೆ ಪಾಪಕ್ಷಮೆಯ ಪತ್ರಗಳನ್ನು ಪಡೆಯುವುದರ ಮೂಲಕ ಹಣವನ್ನು ಕೊಟ್ಟು ಅದನ್ನು ಪಡೆಯುವುದರ ಮೂಲಕವೂ ಕೂಡ ತಾವು ಮಾಡಿರಬಹುದಾಗಿರ್ತಕ್ಕಂಥ ಪಾಪಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಪೋಪರಿಂದ ಅದನ್ನು ಪಡೆದ್ರೆ ನೀವು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದು ಮೂಢನಂಬಿಕೆಯನ್ನು ಸೃಷ್ಟಿ ಮಾಡಿದ್ರು. ಇದರ ಮೂಲಕ ಚರ್ಚ್ಗಳು ಆರ್ಥಿಕವಾಗಿ ಸದೃಢಗೊಳ್ಳಲಿಕ್ಕೆ ಸಹಾಯವಾಗಿತ್ತು. ಆದರೆ ಈ ಅಂಶವನ್ನು ಮಾರ್ಟಿನ್ ಲೂಥರ್ ಅವರು ತಪ್ಪು ಅಂತ ಹೇಳಿ ವಾದಿಸುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಸೊ ಹೀಗಾಗಿಯೇ ಇವರು ಜರ್ಮನಿಯಲ್ಲಿ ಮತ ಸುಧಾರಣಾ ಕೆಲಸವನ್ನು ಮಾಡ್ತಾ ಹೋದರು. ಈ ಒಂದು ಮತ ಸುಧಾರಣೆ ಮಾಡುವಂತಹ ಕೆಲಸದಿಂದಾಗಿ ಅಥವಾ ಇವರು ಅವರ ವಿರುದ್ಧ ಪ್ರಶ್ನೆ ಮಾಡಿ ಹೊಸದೊಂದು ನೀತಿಯನ್ನು ಒಳಗೊಂಡಿರ್ತಕ್ಕಂಥ ಹೊಸ ಒಂದು ಪಂಥವನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇವರ ಅನುಯಾಯಿಗಳನ್ನು ಇವರು ಏನು ಬೋಧನೆ ಮಾಡಿದ್ರು ಆ ಮಾರ್ಟಿನ್ ಲೂಥರ್ನ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟರು ಅಂತಂದೇಳಿ ಅದನ್ನು ಕರಿತಾ ಹೋಗ್ತೀವಿ ಅವರನ್ನು. ಮಾರ್ಟಿನ್ ಲೂಥರ್ನ ಅನುಯಾಯಿಗಳನ್ನು ಯಾವಾಗ ಕ್ಯಾಥೋಲಿಕ್ ಚರ್ಚ್ಗಳನ್ನು ವಿರುದ್ಧವಾಗಿ ಧ್ವನಿ ಎತ್ತಿ ಅವರ ವಿರುದ್ಧ ಇವರು ಹೊಸ ಹೊಸ ನೀತಿಗಳನ್ನು ಸೃಷ್ಟಿ ಮಾಡ್ತಾ ಹೋದ್ರು. ಹಾಗಾಗಿ ಇವರ ಅನುಯಾಯಿಗಳು ಏನಿದ್ದಾರೆ ಈ ಅನುಯಾಯಿಗಳನ್ನು ಪ್ರಾಟೆಸ್ಟೆಂಟರುಗಳು ಅಂತಂದೇಳಿ ಕರಿತಾ ಹೋಗ್ತೀವಿ. ಇದು ಸುಮಾರು 30 ವರ್ಷಗಳ ಕಾಲ ಈ ಎರಡೂ ವರ್ಗ ಪಂಥಗಳ ಮಧ್ಯದಲ್ಲಿ ಯುದ್ಧಗಳು ಅಥವಾ ಹಿಂಸಾತ್ಮಕ ರೂಪಗಳು ಕೂಡ ನಡೀತಾ ಹೋಗ್ತವೆ. ಎಲ್ಲೆಲ್ಲಿ ಪ್ರಾಟೆಸ್ಟೆಂಟ್ಗಳು ಹೆಚ್ಚು ಜನರಿದ್ರು ಅವರು ಕ್ಯಾಥೋಲಿಕ್ಕರನ್ನು ಹಿಂಸೆ ಮಾಡುವಂಥದ್ದು, ಕ್ಯಾಥೋಲಿಕ್ಕರು ಹೆಚ್ಚು ಜನರು ಇರ್ತಕ್ಕಂಥ ಜಾಗಗಳಲ್ಲಿ ಪ್ರಾಟೆಸ್ಟೆಂಟ್ ಜನರನ್ನು ಹಿಂಸೆ ಮಾಡುವಂತಹ ಪದ್ಧತಿಗಳು ಯುರೋಪಿನಲ್ಲಿ ಅದು ಸರ್ವೇ ಸಾಮಾನ್ಯವಾಗಿ ಆ ದಿನಗಳಲ್ಲಿ ಕಂಡು ಬರುವಂಥದ್ದು ಕಾಣ್ತಾ ಹೋಗುತ್ತೆ. ಆದರೆ ಇಂತಹ ಸಂದರ್ಭದಲ್ಲಿ ಹಲವಾರು ರೀತಿಯಾದಂಥ ಪರಿಣಾಮಗಳು ಕೂಡ ಈ ಮಾರ್ಟಿನ್ ಲೂಥರ್ನ ಒಂದು ಪ್ರತಿಭಟನೆಯಿಂದ ಅಥವಾ ಹೊಸದೊಂದು ಪಂಥದಿಂದ ಮೂಲಕ ನಮಗೆ ಆದಂತ ಕಾಣ್ತಾ ಹೋಗುತ್ತೆ. ಹಾಗಾದರೆ ಏನು ಪರಿಣಾಮಗಳು ಆಯಿತು, ಎಂತಹ ಪರಿಣಾಮಗಳು ಈ ಮತ ಸುಧಾರಣೆಗಳಿಂದ ಆಯಿತು ಅಂತ ನಾವು ನೋಡಿದ್ರೆ ಬಹುಮುಖ್ಯವಾಗಿ ಅಖಂಡವಾಗಿರ್ತಕ್ಕಂಥ ಕ್ರೈಸ್ತ ಧರ್ಮ ಎರಡು ಹೋಳಾಗಲಿಕ್ಕೆ ಸಾಧ್ಯತೆ ಆಯಿತು. ಇಲ್ಲಿಯವರೆಗೆ ಕ್ರೈಸ್ತ ಧರ್ಮದಲ್ಲಿ ಯಾವುದೇ ರೀತಿಯಾದಂಥ ವಿಧ ಅಥವಾ ಜಾತಿ ಇರಲಿಲ್ಲ. ನಾವು ಇದನ್ನು ಜಾತಿ ಅಂತಂದು ಕರಿಬೋದು, ಅದನ್ನು ಪಂಥ ಅಂತಂದು ಹೇಳಿ ಅಲ್ಲಿ ಕರೀತಾರೆ ಅಷ್ಟೇ. ಸೊ ಯಾವುದೇ ರೀತಿಯಾದಂಥ ವಿಭಜನೆ ಇರಲಿಲ್ಲ. ಕ್ರೈಸ್ತ ಧರ್ಮ ಇಡೀ ಒಂದೇ ಆಗಿತ್ತು.
ಈ ಕ್ಯಾಥೋಲಿಕ್ ಚರ್ಚ್ಗಳೇ ಅದರ ನಾಯಕತ್ವವನ್ನು ಹಿಡಿತು. ಇಡೀ ಕ್ರೈಸ್ತ ಧರ್ಮ ಒಂದೇ ಒಂದು ಪಂಥದಲ್ಲೇ ಇದ್ದಂಥದ್ದು, ಅಖಂಡವಾಗಿತ್ತು. ಆದರೆ ಈಗ ಎರಡು ಭಾಗಗಳಾಗಿ ವಿಂಗಡಣೆ ಆಯಿತು. ಒಂದು ಕ್ಯಾಥೋಲಿಕರು ಅಂತ ಹೇಳ್ತೀವಿ, ಮತ್ತೊಂದು ಪ್ರಾಟೆಸ್ಟೆಂಟರು ಅಂತಂದೇಳಿ ಕರೆಯುವಂತೆ ಎರಡು ವಿಭಜನೆ ಆಗಿರುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಎರಡನೇ ಒಂದು ಮತ ಸುಧಾರಣೆಯ ಎರಡನೇ ಪ್ರಮುಖವಾದಂಥ ಅಂಶ ಏನು ಅಂತಂದರೆ, ಬಹುಮುಖ್ಯವಾಗಿ ರಾಜರು ಪೋಪರ ಒಂದು ಹಿಡಿತದಿಂದ ಬಿಡಿಸಿಕೊಂಡು ಸ್ವತಂತ್ರರಾಗಲಿಕ್ಕೆ ಇದು ಸಹಾಯವಾಯಿತು. ಯಾಕಂದರೆ ಮಧ್ಯಕಾಲೀನ ಯುಗದಿಂದಲೂ ಕೂಡ ಪೋಪರು ರಾಜರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು. ರಾಜಕೀಯದ ಯಾವುದೇ ವಿಚಾರಗಳು ಕೂಡ ಪೋಪರ ನಾಯಕತ್ವದಲ್ಲಿ ನಡೀತಾ ಇತ್ತು. ರಾಜನಿಗಿಂತಲೂ ಪೋಪರೇ ಅತ್ಯಂತ ಶ್ರೇಷ್ಠರು ಆಗಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಇತ್ತು. ಸೊ ಹಾಗಾಗಿ ಇದರಿಂದ ರಾಜರಿಗೂ ಮತ್ತು ಪೋಪರ ಮಧ್ಯೆ ನಡುವೆ ಒಂದು ವಿವಾದಗಳು ಉಂಟಾಗಿತ್ತು. ಈ ವಿವಾದವನ್ನು ಬಗೆಹರಿಸಲಿಕ್ಕೆ ಈ ಮತ ಸುಧಾರಣೆ ಹೆಚ್ಚು ಅನುಕೂಲವಾಗಿತ್ತು. ಹಾಗಾಗಿ ರಾಜ ಮಹಾರಾಜರು ಈ ಏನು ಮಾರ್ಟಿನ್ ಲೂಥರ್ನ ಚಳುವಳಿ ಇತ್ತು, ಮತ ಸುಧಾರಣಾ ಚಳುವಳಿ ಇತ್ತು, ಈ ಚಳುವಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ರಾಜರು ಕೂಡ ಕೊಟ್ಟರು. ಸೊ ಹೀಗಾಗಿ ರಾಜ ಮಹಾರಾಜರು ಕೂಡ ಸ್ವತಂತ್ರಗೊಳ್ಳಿಕ್ಕೆ ಪೋಪರಿಂದ ಕ್ಯಾಥೋಲಿಕ್ ಚರ್ಚ್ಗಳಿಂದ ಸ್ವತಂತ್ರಗೊಳ್ಳಿಕ್ಕೆ ಸಹಾಯವಾಯಿತು ಅನ್ನೋದನ್ನು ನಾವು ನೆನಪಿನಲ್ಲಿಟ್ಕೋಬೇಕಾಗುತ್ತೆ. ಮತ್ತು ಮತ ಸುಧಾರಣೆಗಳಿಂದ ರಾಷ್ಟ್ರೀಯ ಪ್ರಭುತ್ವಕ್ಕೆ ಉದಯಕ್ಕೆ ಕಾರಣ ಆಯಿತು. ಇಲ್ಲಿ ರಾಜರು ಯಾವಾಗ ಸ್ವತಂತ್ರರಾದರೂ ಆವಾಗ ರಾಷ್ಟ್ರೀಯ ಭಾವನೆ, ಧಾರ್ಮಿಕ ಭಾವನೆಗಿಂತಲೂ ಕೂಡ ಇದು ನಮ್ಮ ರಾಷ್ಟ್ರ ಅನ್ನೋ ಒಂದು ಭಾವನೆ ಏನಿದೆ, ಈ ರಾಷ್ಟ್ರೀಯತೆಯ ಭಾವನೆ ಹೆಚ್ಚು ಬೆಳಕಿಗೆ ಬರಲಿಕ್ಕೆ ಕಾರಣ ಆಯಿತು. ಧಾರ್ಮಿಕ ಭಾವನೆಗಳು ಕಡಿಮೆ ಆದವು, ರಾಷ್ಟ್ರೀಯತೆ ಹೆಚ್ಚಾಗಲಿಕ್ಕೆ ಸಹಾಯವಾಗ್ತಾ ಹೋಯಿತು. ಇನ್ನು ಚರ್ಚ್ಗಳಲ್ಲಿ ಈ ಮತ ಸುಧಾರಣೆಯಿಂದ ಆದಂಥ ಮತ್ತೊಂದು ಪ್ರಮುಖ ಕಾರಣ ಅಂದರೆ, ಚರ್ಚ್ಗಳಲ್ಲಿ ಇರ್ತಕ್ಕಂಥ ಚರ್ಚಿನ ಏನು ಆಸ್ತಿಗಳಿತ್ತು ಅದನ್ನು ಮುಟ್ಟುಗೋಲು ಹಾಕಿಕೊಂಡು ಅದನ್ನು ಸದ್ವಿನಿಯೋಗಕ್ಕೆ ಬಳಸಿಕೊಳ್ಳಿಕ್ಕೂ ಕೂಡ ಇದು ಕಾರಣ ಆಗ್ತಕ್ಕಂಥದ್ದು ಕಾರಣ ಆಯಿತು. ಇನ್ನು ಸಾಹಿತ್ಯ ಕ್ಷೇತ್ರಗಳ ಬೆಳವಣಿಗೆಯೂ ಕೂಡ ಕಾರಣ ಆಯಿತು. ಜೊತೆಗೆ ಅಷ್ಟೇ ಅಲ್ಲದೆ ಈ ಒಂದು ಯಾವಾಗ ಮಾರ್ಟಿನ್ ಲೂಥರ್ನ ನಾಯಕತ್ವದಲ್ಲಿ ಪ್ರಾಟೆಸ್ಟೆಂಟರ ಬೆಳವಣಿಗೆ ಹೆಚ್ಚು ಯುರೋಪ್ನಲ್ಲಿ ನಡೀಲಿಕ್ಕೆ ಸಾಧ್ಯತೆ ಆಯಿತು. ಎಲ್ಲ ಜನರು ಕ್ಯಾಥೋಲಿಕ್ಕಿಂದ ಪ್ರಾಟೆಸ್ಟೆಂಟಿಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರು. ಆಗ ಕ್ಯಾಥೋಲಿಕ್ ಚರ್ಚ್ಗಳು ತಮ್ಮ ಉಳಿವಿಗಾಗಿ, ತಮ್ಮ ಒಂದು ಸ್ಥಾನ ಅಥವಾ ಒಂದು ಚರ್ಚ್ಗಳ ಉಳಿವಿಗಾಗಿ ಅವನತಿ ಆಗದೇ ಇರೋ ಹಾಗೆ ತಡೀಲಿಕ್ಕೋಸ್ಕರನೇ ಅಥವಾ ಪ್ರಾಟೆಸ್ಟೆಂಟರ ಒಂದು ಬೆಳವಣಿಗೆಯನ್ನು ತಡೆಯೋದಕ್ಕೋಸ್ಕರನೇ ತಮ್ಮಲ್ಲೇ ಸುಧಾರಣೆಗಳನ್ನು ತಂದುಕೊಳ್ಳುವಂಥದ್ದು ಅನಿವಾರ್ಯವಾಯಿತು. ಹಾಗಾಗಿ ಅದನ್ನು ನಾವು ಪ್ರತಿ ಸುಧಾರಣೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೋಡಿ, ಪ್ರತಿ ಸುಧಾರಣೆ ಅಂತಂದೇಳಿ ಅದನ್ನು ಕರಿತಾ ಹೋಗ್ತೀವಿ. ಆದರೆ ಇಲ್ಲಿ ಮೊದಲಿಗೆ ಕ್ಯಾಥೋಲಿಕ್ ಚರ್ಚನ್ನು ಬಿಟ್ಟು ಮಾರ್ಟಿನ್ ಲೂಥರ್ ಪ್ರೊಟೆಸ್ಟೆಂಟ್ ಅಂತ ಒಂದು ಪಂಥವನ್ನು ಸ್ಟಾರ್ಟ್ ಮಾಡ್ದ. ಅದ್ರ ಮೂಲಕ ಹೆಚ್ಚು ಜನರು ತನ್ನ ಕಡೆಗೆ ಪ್ರೊಟೆಸ್ಟೆಂಟ್ ಕಡೆಗೆ ಒಲವನ್ನು ತೋರಿಸಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರು. ಹಾಗಾಗಿ ಮೊದಲಿಗೆ ಕ್ಯಾಥೋಲಿಕ್ಕರು ತಮ್ಮ ಯಾವ ನೀತಿಯನ್ನು ಬದಲಾಯಿಸಲಿಲ್ಲ. ಹಾಗಾಗಿ ಹೆಚ್ಚು ಜನರು ಅಲ್ಲಿ ಪ್ರೊಟೆಸ್ಟೆಂಟ್ ಅತ್ಯಂತ ಸರಳವಾಗಿರ್ತಕ್ಕಂಥದ್ದಾಗಿತ್ತು, ಹೇಳಿದಂತೆ ನಡೀತಕ್ಕಂಥದ್ದಾಗಿತ್ತು. ಸೊ ಹಾಗಾಗಿ ಆ ಕಡೆಗೆ ಹೆಚ್ಚು ಜನರು ಒಲವನ್ನು ತೋರಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರು. ಆವಾಗ ಕ್ಯಾಥೋಲಿಕ್ ಚರ್ಚ್ಗಳು ಕೂಡ ತಮ್ಮಲ್ಲಿಯೇ ಹಲವಾರು ರೀತಿಯಾದಂಥ ಬದಲಾವಣೆಗಳನ್ನು ತಂದು ಜನರಲ್ಲಿ ವಿಶ್ವಾಸವನ್ನು ಮೂಡಿಸುವಂತಹ ಕೆಲಸಕ್ಕೆ ಕೈ ಹಾಕಬೇಕಾಗಿತ್ತು. ಹಾಗಾಗಿ ಈ ಒಂದು ಏನು ಪ್ರಯತ್ನ ಇದೆ, ಕ್ಯಾಥೋಲಿಕ್ ಚರ್ಚ್ಗಳು ತಮ್ಮನ್ನು ತಾವು ಏನು ಸುಧಾರಣೆಗಳನ್ನು ಮಾಡಿಕೊಂಡ್ರು ಅದನ್ನು ನಾವು ಪ್ರತಿ ಸುಧಾರಣೆ ಅನ್ನುವಂಥದ್ದು ನಾವು ಹೇಳ್ತಾ ಹೋಗ್ತೀವಿ. ಈ ಪ್ರತಿ ಸುಧಾರಣಾ ಒಂದು ನಾಯಕತ್ವವನ್ನು ವಹಿಸಿದಂಥವ್ರು ಯಾರು ಈ ಪ್ರತಿ ಸುಧಾರಣಾ ಚಳುವಳಿಗೆ ಯಾರು ನಾಯಕತ್ವವನ್ನು ವಹಿಸಿದ್ರು ಅಂತ ಅಂದರೆ, ಸ್ಪ್ಯಾನಿಷ್ನ ಶ್ರೀಮಂತನಾಗಿರ್ತಕ್ಕಂಥ ಇಗ್ನೋಷಿಯಸ್ ಲಾಯ್ಲಾ ಅಂತಂದು ಕರಿತೀವಿ. ನೋಡಿ, ಇಗ್ನೇಷಿಯಸ್ ಲಾಯೋಲಾ ಅಂತಂದೇಳಿ ಕರಿತಾ ಹೋಗ್ತೀವಿ. ಇವರು ಒಂದು ಪ್ರತಿ ಸುಧಾರಣಾ ಒಂದು ಚಳುವಳಿ ಇದೆ, ಈ ಚಳುವಳಿಯ ನಾಯಕತ್ವವನ್ನು ಇವರು ವಹಿಸಿಕೊಂಡಿದ್ರು. ಈ ಒಂದು ಇವರ ನಾಯಕತ್ವದಲ್ಲಿ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಇದ್ದಂಥ ಹಳೆಯ ಅದರ ಅವನತಿಗೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನು ಹುಡುಕಿ ಅವುಗಳನ್ನು ಮತ್ತೆ ಸುಧಾರಿಸುವಂತಹ ಕೆಲಸಗಳನ್ನು ಅಥವಾ ಸುಧಾರಣೆಗೆ ತರುವಂಥ ಕೆಲಸವನ್ನು ಮಾಡಿ ಜನರಲ್ಲಿ ಕ್ಯಾಥೋಲಿಕ್ ಚರ್ಚ್ಗಳ ಮೇಲೆ ಇರ್ತಕ್ಕಂಥ ಅಪನಂಬಿಕೆ ಹೋಗಿ ಮತ್ತೆ ಅದರಲ್ಲಿ ನಂಬಿಕೆಯನ್ನು ಉಂಟು ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಹೋದ್ರು. ಇದನ್ನು ನಾವು ಪ್ರತಿ ಸುಧಾರಣಾ ಅಂತ ಕಾರ್ಯಗಳು ಅಂತ ಕರಿತೀವಿ. ಬಹುಮುಖ್ಯವಾಗಿ ಇಗ್ನೋಷಿಯಸ್ ಲಾಯಲ್ ಅವರು ಈ ಒಂದು ಕ್ಯಾಥೋಲಿಕ್ ಚರ್ಚ್ಗಳ ವಿದ್ವಾಂಸರಿದ್ದರು ಅಥವಾ ಸದಸ್ಯರಿದ್ದರು ಅಥವಾ ಪಾದ್ರಿಗಳಿದ್ದರು. ಆ ಪಾದ್ರಿಗಳಿಗೆ ವಿದ್ವತ್ತನ್ನು ಕೊಡಿಸುವಂಥದ್ದು. ಯಾಕಂದರೆ ಮುಂಚೆ ಇವರೆಲ್ಲರೂ ಕೂಡ ವಿದ್ವಾಂಸರು ಆಗಿರಲಿಲ್ಲ, ಹೆಚ್ಚು ಬೈಬಲ್ಗಳನ್ನು ಓದಿರಲಿಲ್ಲ, ಅದರಲ್ಲಿರ್ತಕ್ಕಂಥ ಜ್ಞಾನವೇ ಗೊತ್ತಿರಲಿಲ್ಲ ಇವರಿಗೆ. ಎಷ್ಟೋ ಜನರಿಗೆ ಸುಮ್ಮನೆ ಕೇವಲ ಆರ್ಥಿಕವಾಗಿ ಚೆನ್ನಾಗಿದೆ ಅನ್ನೋ ಕಾರಣಕ್ಕೋಸ್ಕರನೇ ಆ ಸ್ಥಾನಗಳನ್ನು ಅಲಂಕಾರ ಮಾಡಿದ್ರು. ಈಗ ಹಾಗಲ್ಲ, ಅವ್ರಿಗೆಲ್ಲರಿಗೂ ಕೂಡ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಿಸಿ ವಿದ್ವಾಂಸರನ್ನಾಗಿ ಮಾಡಿ ಆ ಸ್ಥಾನಗಳಿಗೆ
ಅಲಂಕರಿಸುವಂತೆ ಮಾಡಿದರು. ಸೊ ಹೀಗಾಗಿ ಅವರು ಹೆಚ್ಚು ಹೆಚ್ಚು ಸರಳ ಬೋಧನೆಗಳನ್ನು ಮಾಡಿದರು. ಅವರು ಕೂಡ ಸರಳವಾದಂಥ ಆಡಂಬರದ ಬದುಕನ್ನು ಬಿಟ್ಟು ಸರಳವಾದಂಥ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರು. ಹಾಗಾಗಿ ಜನರು ಕ್ಯಾಥೋಲಿಕ್ ಚರ್ಚ್ಗಳ ಮೇಲೆ ಇದ್ದಂಥ ಅಪನಂಬಿಕೆ ಹೋಗಿ ಮತ್ತೆ ನಂಬಿಕೆ ಹುಟ್ಟಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ಜನರು ಕಂಪ್ಲೀಟ್ ಆಗಿ ಪ್ರೊಟೆಸ್ಟೆಂಟ್ಗೆ ಕನ್ವರ್ಟ್ ಆಗದೇ ಅವರು ಕೇವಲ ಕ್ಯಾಥೋಲಿಕ್ಕಲ್ಲೂ ಕೆಲವು ಜನರಿದ್ದರು ಮತ್ತು ಪ್ರೊಟೆಸ್ಟೆಂಟಲ್ಲೂ ಕೂಡ ಇರಲಿಕ್ಕೆ ಪ್ರಾರಂಭ ಆಗ್ತಾ ಹೋಯಿತು. ಹೀಗಾಗಿ ಕ್ಯಾಥೋಲಿಕ್ ಚರ್ಚ್ಗಳು ಕೂಡ ತಮ್ಮ ನಂಬಿಕೆಯನ್ನು ಮತ್ತೆ ಉಳಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಹೋದ್ರು. ಅದನ್ನು ನಾವು ಪ್ರತಿ ಸುಧಾರಣಾ ಚಳುವಳಿ ಅಂತಂದೇಳಿ ಕರಿತಾ ಹೋಗ್ತೀವಿ. ಮಾರ್ಟಿನ್ ಲೂಥರ್ ಅವರು ಮತ ಸುಧಾರಣಾ ಚಳುವಳಿಯನ್ನು ಮಾಡಿದರೆ ಇಗ್ನೋಷಿಯಸ್ ಲಾಯಲ್ ಅವರ ನಾಯಕತ್ವದಲ್ಲಿ ಪ್ರತಿ ಸುಧಾರಣಾ ಚಳುವಳಿಗಳು ನಡೀತಾ ಹೋದ್ವು. ಇದಿಷ್ಟು ಕೂಡ ಮತ ಸುಧಾರಣಾ ಚಳುವಳಿಯ ಬಗ್ಗೆ ಇರತಕ್ಕಂಥ ಮಾಹಿತಿಗಳು. ಮುಂದಿನ ತರಗತಿಯಲ್ಲಿ ಕೈಗಾರಿಕಾ ಕ್ರಾಂತಿಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ.